ಕೊಪ್ಪಳ ಮಹಾನಗರದಲ್ಲಿ ಬಸವ ಜಯಂತಿಯ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂಥ ಶರಣ ಜೀವನ ದರ್ಶನ ಪ್ರವಚನದ ವೇದಿಕೆ ಮೇಲೆ ಸಂಗೀತದ ಸೇವೆಯನ್ನು ಮಾಡುವಂಥ ಎಲ್ಲ ನಮ್ಮ ಕಲಾವಿದರಲ್ಲಿ, ಎಲ್ಲ ಸಂಘಟಕರಲ್ಲಿ, ಆತ್ಮೀಯ ಎಲ್ಲ ಬಸವಾದಿ ಶರಣರ ಅಭಿಮಾನಿ ಭಕ್ತರಲ್ಲಿ, ತಮ್ಮೆಲ್ಲರಲ್ಲಿ ಶರಣಾರ್ಥಿ. ನಿನ್ನೆ ಚಂದಯ್ಯನ ಮತ್ತು ಮಾಚಯ್ಯನವರ ಒಂದು ಸಂಭಾಷಣೆಯ ಜೊತೆಗೆ ಚರ್ಚೆಯ ಜೊತೆಗೆ ಮುಗಿಯಂಗಿಲ್ಲ, ಮಾತಿಗೆ ಮಾತು ಓಟು ಸಾಸಿರವು. ಎಲ್ಲಿ ಬಗೆಯಿರಬೇಕು ಅಲ್ಲೇ ಬಗೆಯಿರುತ್ತಿದ್ದೆ. ಅವರಿಬ್ಬರ ಮಧ್ಯದಲ್ಲಿ ನಡೆದಿರುವಂಥ ಒಂದು ಅಮೋಘವಾಗಿರುವಂಥ ಚಿಂತನ, ಅದು ವಿಚಾರ ಅಲ್ಲ, ಅದು ಸುವಿಚಾರ. ಅಂದರೆ ವಿಚಾರಕ್ಕೂ ಸುವಿಚಾರಕ್ಕೂ ವ್ಯತ್ಯಾಸ. ಫಿಲಾಸಫಿಕಲ್ ಆಗಿ ಹೇಳ್ಬೇಕಂದ್ರೆ, ಆಧ್ಯಾತ್ಮಿಕವಾಗಿ ಹೇಳ್ಬೇಕಂದ್ರೆ ವಿಚಾರಕ್ಕೆ ವಿಕಾರ ಅಂತ ಹೆಸರಿಟ್ಟಾರೆ. ಏನಂತ? ವಿಕಾರ. ವಿಚಾರಕ್ಕನೇ ವಿಕಾರ ಅಂತ. ನಮ್ಮಲ್ಲಿ ಯಾವುದಾನ ಒಂದು ಎದ್ದಿತ್ತು ವಿಚಾರ ಅಂದ್ರೆ ಅದು ಹಂಗೆ ಹೇಳೋದಿಲ್ಲ, ಕಸ ತೊಗೊಂಡ ಹೇಳ್ಕೊತಾರೆ. ಗಾಳಿ ಹಂಗೆ ಹೇಳಂಗಿಲ್ಲ, ಕಸ ತೊಗೊಂಡು ಪೇಪರ್ ತೊಗೊಂಡ ಹೇಳ್ತದೆ. ಅದಕ್ಕೆ ನಮ್ಮಲ್ಲಿ ವಿಚಾರಗಳು ಯಾವಾಗಲೂ ಹೆಂಗಿರ್ತಾವೆ ಅಂದರೆ ಒಂದು ಪಾಸಿಟಿವ್ ಆಗಿರ್ತಾವ. ಬರೀ ಶಬ್ದಗಳು ಭಾಳ ಪರಿಚಯ ಇದಾವೆ ಮಂದಿಗೆ, ಪಾಸಿಟಿವ್ ನೆಗೆಟಿವ್ ಒಂದು. ಆದರೆ ನೆಗೆಟಿವ್ ಇಲ್ಲ ಅಂದರೆ ನೀವು ಬದುಕುಟ್ಟೇ ಆಗಲ್ಲ. ಪಾಸಿಟಿವ್ ಎಷ್ಟು ಅವಶ್ಯದನೋ ನೆಗೆಟಿವ್ನು ಅಷ್ಟು ಅವಶ್ಯದ. ಈ ರಾತ್ರಿ ಎಲ್ಲ ನೆಗೆಟಿವ್ನೇ ಅದಾವೆ. ಪಾಸಿಟಿವ್ ಹೆಂಗೆ ನೀವು ನಿದ್ದೆ ಬರಬೇಕಾಗಿತ್ತಂದ್ರೆ ನೆಗೆಟಿವ್ ಇದ್ರೆ ನಿದ್ದೆ ಬರ್ತದೆ. ಬೆಡ್ರೂಮ್ನಲ್ಲಿ ದೊಡ್ಡ ಪ್ರಮಾಣದ ಬೆಳಕು ಹಾಕ್ಕೊಂಡು ಮಕ್ಕೊಂಡ್ರೆ ನಿದ್ದೆ ಬರುವುದಿಲ್ಲ. ನೀವು ಸಣ್ಣ ಬಲ್ಪ್ ಹಾಕ್ಕೊಂಡ್ರೆ ಬೆಡ್ ಲ್ಯಾಂಪ್ ಅಂತಲೇ ಸಪ್ರೇಟ್ ಸಣ್ಣದು ಸುಮ್ಮನೆ ಹೌದಲ್ಲ, ನಮ್ಮ ಕಣ್ಣಿಗೆ ಇರಬಾರ್ದು, ಅದು ಅದಕ್ಕೆ ನಿದ್ದೆ ಬರ್ತದೆ. ಹಗಲತ್ನ್ಯಾಗ ಸೂರ್ಯ ಇರಬೇಕು, ರಾತ್ರಿ ಹೊತ್ನ್ಯಾಗ ಚಂದ್ರ ಅವ ಇರ್ತಾನೆ ಇರ್ತಾರೆ. ಇಲ್ಲ 15 ದಿವಸ ಇರ್ತಾನ, 15 ದಿವಸ ಮರೆಯ. ಸೂರ್ಯ ಮಾತ್ರ ಕಾನ್ಸ್ಟೆಂಟ್ ಆಗಿರ್ತಾರೆ. ಹೀಗಾಗಿ ನಮ್ಮ ಜನಗಳು ನೆಗೆಟಿವ್ ಮತ್ತು ಪಾಸಿಟಿವ್ ಎನರ್ಜಿಗಳ ಬಗ್ಗೆ ಸರಿಯಾಗಿ ತಿಳ್ಕೋಬೇಕಾಗುತ್ತೆ. ಆದರೆ ಅವು ಹೆಚ್ಚಾಗಬಾರದು ಅಷ್ಟೇ. ಪಾಸಿಟಿವ್ ಹೆಚ್ಚಾದ್ರೆ ನಡೀತದೆ, ನೆಗೆಟಿವಿಟಿ ಹೆಚ್ಚಾಗಬಾರದು ಅಂತಂತಾರೆ. ಹೀಗಾಗಿ ಇಲ್ಲಿ ಅವರು ವಿಚಾರ ಮಾಡಕತ್ತಿಲ್ಲ. ವಿಚಾರ ಅಂದರೆ ಅದರ ಜೊತೆಗೆ ಸ್ವಲ್ಪ ಮಿಕ್ಸಿಂಗ್ ಇರ್ತದೆ. ಆದರೆ ಶರಣರದ್ದು ಹೆಂಗಂತ ಕೇಳಿದ್ರೆ ಸುವಿಚಾರ. ಎಂಥ ವಿಚಾರ? ಸುವಿಚಾರ, ಸುಜ್ಞಾನ, ಸದ್ಭಕ್ತಿ, ಸದ್ಭಾವ, ಹಿಂಗೆ ಅವ್ರ ಪದಗಳದಾವ. ಅದು ಏನೋ ಅನುಭವ ಮಂಟಪಕ್ಕೆ ಹೋಗ್ಬೇಕಾಗೈತಿ. ಆದರೆ ಇವರಿಬ್ಬರು ನಡುವೆ ಮಧ್ಯದಲ್ಲಿ ನಡೆದಿತ್ತು. ಅವರು ಮಡಿವಾಳ ಮಾಚಿದೇವರೇನಂದ್ರು, ಇದು ನಮ್ಮಿಬ್ಬರಿಗೆ ಬಗೆಹರಿಸೋದು ಬೇಡ, ಇನ್ನು ಎಷ್ಟೋ ಜನ ಶರಣೆಯರದಾರ, ಸಾಧಕರದಾರ, ಅವರೆಲ್ಲರಿಗೂ ಈ ಮಾಹಿತಿ ಎಲ್ಲರಿಗೂ ತಿಳಿದಿ. ನೋಡ್ರಿ, ಅನುಭವ ಮಂಟಪದ ಉದ್ದೇಶ ಏನಂದ್ರೆ, ನಾವಿಬ್ರೆ, ನೀವಿಬ್ರೆ, ನಿಮ್ಮ ಮನ್ಯಾಗ ಗಂಡ ಹೆಂಡತಿ ಮಕ್ಕಳು, ನೀವಷ್ಟು ಚರ್ಚೆ ಚಿಂತನೆ ಮಾಡಿ ನೀವಷ್ಟು ತಿಳ್ಕೊಳ್ಳಂಗಿಲ್ಲ. ಒಂದು ಸಾಮೂಹಿಕವಾಗಿರುವಂಥ ಬಳಗದಲ್ಲಿ ಚರ್ಚೆ ಚಿಂತನೆ ಮಾಡಿದರೆ ಅದು ಎಲ್ಲರಿಗೂ ಮುಟ್ಟುತ್ತದೆ ಅಂತ ತಿಳ್ಕೊಂಡು ಅನುಭವ ಮಂಟಪ ಮಾಡಿದ್ದೆ. ನೆನಪಿಟ್ಕೋಬೇಕಿದೆ. ಅನುಭವ ಮಂಟಪ ಎದಕ್ಕಾಗೈತಿ? ಇದು ಎಲ್ಲರಿಗಾಗಿ. ಅದಕ್ಕಾಗಿಯೇ ಬಸವಣ್ಣನವರ ಅತ್ಯುತ್ತಮವಾಗಿರುವಂಥ ಶ್ರೇಷ್ಠ ಕೊಡುಗೆ ಏನಂತಂದ್ರೆ ಅನುಭವ ಮಂಟಪ. ಎಲ್ಲರನ್ನ ಸೇರಿಸೋದು, ಅವರವರ ವಿಚಾರಗಳನ್ನು, ಸುವಿಚಾರಗಳನ್ನು ಹಂಚಿಕೊಳ್ಳೋದು. ಎಷ್ಟೋ ಜನ ಅಲ್ಲಿ ಇನ್ನೂ ಕೂಡ ಸಂದೇಹಗಳಿರ್ತವೆ, ಸಂಶಯಗಳಿರ್ತವೆ. ತಾತ್ವಿಕವಾದ ಸಂಶಯಗಳು ಬೇರೆ, ಸಂದೇಹ ಬೇರೆ, ಸಂಸಾರಿಕವಾಗಿರುವಂಥ ಸಂಶಯ ಬೇರೆ. ಅನುಮಾನಂ ಪೆದ್ದ ರೋಗಂ ಅಂತ ತೆಲುಗಿನೊಳಗೆ ಒಂದು ಗಾದೆ ಆಯಿತು. ಅನುಮಾನಂ ಪೆದ್ದ ರೋಗಂ, ದೊಡ್ಡ ರೋಗ ಅಂತ. ಒಮ್ಮೆ ಅನುಮಾನ ಚಾಲವಾತಂದ್ರೆ ಒಬ್ಬರ ಮೇಲೆ ಒಬ್ಬರಿಗೆ ಸುಟ್ಟು ಹೋಗ್ತದೆ ಜಗತ್ತು. ಪ್ರಭುದೇವರು ಹೇಳ್ತಾರೆ, ಸಂಶಯದಿಂದ ಸವಿಯಿತ್ತು ಈ ಲೋಕ. ಸವ್ಯಾಕೆ ಶುರು ಮಾಡ್ತದೆ ಅದು ಒಂದಕ್ಕೊಂದು. ಹೀಗಾಗಿ ಇಲ್ಲಿ ಸ್ವಲ್ಪ ಸಂಶಯಗಳಿದ್ದು, ಸಂದೇಹಗಳಿದ್ದು, ತಾತ್ವಿಕ ಚರ್ಚೆಯಲ್ಲಿ ವ್ಯತ್ಯಾಸಗಳಿದ್ದವು. ಅದಕ್ಕಾಗಿ ನಮ್ಮಿಬ್ಬರಿಗೆ ತಿಳಿಯೋದು ಬೇಡ, ಇದು ಎಲ್ಲರಿಗೂ ಗೊತ್ತಾಗಲಿ, ಅದು ಒಂದು ಇತಿಹಾಸ ಆಗಲಿ ಮುಂದೆ ಎಲ್ಲ ಸಾಧಕರಿಗೆ, ಶರಣರಿಗೆ, ಮಹಾತ್ಮರಿಗೆ ಅಂತ ತಿಳ್ಕೊಂಡು ಕಲ್ಯಾಣಕ್ಕೆ ಅನುಭವ ಮಂಟಪಕ್ಕೆ ಹೋಗ್ತಾರೆ. ಈಗಾಗಲೇ ಮೊದಲೇ ಮಡಿವಾಳ ಮಾಚಿದೇವರು ಅದರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ, ಮಾಹಿತಿ ಕೊಟ್ಟಿರ್ತಾರೆ. ಹಿಂಗೆ ಒಂದು ಚರ್ಚಾಗೋಷ್ಠಿ ನಡೆಯುವುದ. ಚಂದಯ್ಯನವರಿಗೆ ಲಿಂಗದ ಬಗ್ಗೆ ಅಷ್ಟೇ ಯಾಕೋ ತಾತ್ಸಾರ,
ಜೊತೆಗೆ ಜಂಗಮನ ಬಗ್ಗೆನೇ ಶ್ರೇಷ್ಠತೆಯಾಗಿರುವಂಥ ಭಾವ, ಲಿಂಗಯ್ಯನ ಬಗ್ಗೆ ತಾತ್ಸಾರ, ಜಂಗಮನ ಬಗ್ಗೆ ಆಸಕ್ತಿ. ಇಂಥ ಒಂದು ವಿಚಾರಗಳಲ್ಲಿರೋದ್ರಿಂದ ಇದು ಕ್ಲಿಯರ್ ಆಗಬೇಕಂತ ತಿಳ್ಕೊಂಡು ಏನು ಮಾಡ್ತಾರ, ಮೊದಲೇ ವರದಿ ಕೊಡ್ತಾರೆ ಅನುಭವ ಮಂಟಪಕ್ಕೆ. ಹೀಗಾಗಿ ಎಲ್ಲ ಶರಣರು ಸೇರ್ತಾರೆ. ಭಾಳ ಗಂಭೀರವಾಗಿರ್ತಕ್ಕಂಥ, ಯಾಕಂದ್ರೆ ಅವರು ಸಾಮಾನ್ಯರಲ್ಲ, ಮಡಿವಾಳ ಮಾಚಿದೇವರು ಮತ್ತು ಚಂದಯ್ಯನವರಂದ್ರೆ ಸಾಮಾನ್ಯ ಶರಣರಲ್ಲ ಅವರು. ಅದು ಒಂದು ಲೀಲಾ, ಏನೋ ಎಲ್ಲರಿಗೂ ತಿಳಿಸ್ಬೇಕಾಗಿತ್ತು, ಗೊತ್ತು ಮಾಡಬೇಕಾಗಿತ್ತು ಅಂಥದ್ದೊಂದು ಅಲ್ಲಿ ಏರ್ಪಡ್ತು. ಅಲ್ಲಮ ಪ್ರಭುದೇವರ ಒಂದು ಅಧ್ಯಕ್ಷತೆಯಲ್ಲಿ ಪೀಠಾಧಿಪತಿಗಳಾಗಿ ಕೂತ್ಕೊಂಡಿದ್ದಾರೆ. ಎಲ್ಲ ಶರಣರು ಸ್ತಬ್ಧ ಆಗಿದ್ದಾರೆ. ಪ್ರಭುದೇವರದಾರಂದ್ರೆ ಗುರುವಿಗೆ ಗಂಭೀರ, ಜಂಗಮನಿಗೆ ನಿಸ್ಪರ್ಶ. ಪ್ರಭುದೇವರು ಹೇಳ್ತಾರೆ, ವಚನದಲ್ಲಿ ಬರೆದಾರ, ಶರಣರು ಬರೆದಾರ, ಗುರು ಅಂದ್ರೆ ಗಂಭೀರ ಇರ್ಬೇಕಂತ. ನಾವೆಷ್ಟು ಗಂಭೀರ ಇದೀವೋ ನಿಮಗೆ ಗೊತ್ತು, ಹೌದಿಲ್ಲ? ಜಂಗಮ ಅಂದ್ರೆ ನಿಸ್ಪರ್ಶ, ಅವ್ರಿಗೆ ಯಾವುದನ್ನೂ ಹಚ್ಕೋಬಾರದು. ಅದಕ್ಕೆ ಅವ್ರಿಗೆ ಜಂಗಮರಂತ ಯಾರಿಗಂದ್ರೆ ಹಂಚ್ಕೋಬಾರದು, ಅಂಟಿಸ್ಕೋಬಾರದು. ಎಷ್ಟೊಂದು ನಿಸ್ಪರ್ಶ ಅಂದ್ರೆ ಸ್ಪರ್ಶ ಮಾಡ್ಲಾರ್ದಂಗೆ ಎಷ್ಟು ಇರ್ತಾರ, ಎಷ್ಟು ದೂರ ಇರ್ತಾರ, ಎಷ್ಟು ಒಳಗ, ಬರೀ ಶಾರೀರಿಕವಾಗಿ ಅಲ್ಲ, ಮಾನಸಿಕವಾಗಿ ಭಾವನಾತ್ಮಕವಾಗಿ ಕೂಡ ಸ್ಪರ್ಶ ಮಾಡಬಾರದು ಅಂತಾರ ಅವರು. ಅವ್ರಿಗೆ ಜಂಗಮರಂತ. ಗುರು ಗಂಭೀರವಾಗಿರ್ಬೇಕು. ಹೀಗಾಗಿ ಅಲ್ಲಮ ಪ್ರಭುದೇವರು ಗಂಭೀರವಾಗಿ ನಿಸ್ಪರ್ಶವಾಗಿ ವೇದಿಕೆ ಮೇಲೆ ಕೂತಿದ್ರು. ಪ್ರಸ್ತಾಪನೆ ಆಯಿತು ಅನುಭವ ಮಂಟಪದಲ್ಲಿ. ಹೀಗೆ ಚಂದಯ್ಯನವರಿಗೆ ಲಿಂಗದ ಬಗ್ಗೆ ಅಷ್ಟು ಅವರಿಗೆ ಒಳ್ಳೆ ಭಾವನೆ ಇಲ್ಲ. ಅದೇನು ಸಾಧನೆ ಮಾಡೋವರಿಗೆ ಲಿಂಗ, ಸಾಧನೆ ಆದಮೇಲೆ ಶಿವ ಇಲ್ಲ. ಆಗ ಪ್ರಭುದೇವರೇ ಸ್ವತಃ ಶುರು ಮಾಡ್ತಾರೆ. ಒಂದು ಪ್ರಸ್ತಾಪನೆ ಇಟ್ಟಾಗ ಈ ರೀತಿ ಚಂದಯ್ಯನವರಿಗೆ ಇಂಥ ಭಾವನೆಗಳು ಬಂದವ್ರಿ ಪ್ರಭುಗಳೇ, ಅದಕ್ಕಾಗಿ ಇದಕ್ಕೆ ಏನಾದರೂ ನೀವೇ ಆರಂಭಿಕವಾಗಿರ್ತಕ್ಕಂಥ ಒಂದು ಉತ್ತರವನ್ನು ಕೊಡ್ರಂದಾಗ ಇದು ನೀವೆಲ್ಲ ಕೇಳ್ಬೇಕಾಗ್ತದೆ. ಸುಮ್ಮನೆ ಇದು ಪ್ರವಚನಗಳು ಹೇಳೋದು ಕೇಳೋದು ಸಮಯ ಹರಣ. ಭಾಳ ಮಂದಿ ಅಂತಾರೆ ಅಲ್ಲಿ ಹೋದ್ರೆ ಟೈಮ್ ಪಾಸ್ ಆಗ್ತದೆ. ಟೈಮ್ ಪಾಸ್ ಮಾಡೋದು ಮರಿ ಅಂತ ಟೈಮ ಇಲ್ಲ. ಟೈಮ್ ಇರ್ಲಾರ್ದಾಗ ಟೈಮ್ ಪಾಸ್ ಮಾಡಕತ್ತೀರಂದ್ರೆ ಮಂದಿ ಮಾತಾಡ್ತಾರೆ, ಹಿಂಗೆ ಮಾತಾಡ್ತಾರೆ, ಏನ್ರಿ ಟೈಮ್ ಪಾಸ್ ಆಗೋದಿಲ್ಲ, ಅದಕ್ಕೆ ಹೋಗಲಿ ಕುಂದ್ರೋದಾಗ್ತದೆ. ಈ ಮನೆ ಒಳಗೆ ವಯಸ್ಸಾದವ್ರಿಗೆ ಅತ್ತಿ ಮಾವ ಯಾರು ವಯಸ್ಸಾದವ್ರಿಗೆ ಸೊಸೆಗಳು ಏನಂತಾರೆ ಗೊತ್ತೇನ್ರಿ? ಅತ್ತಿ ಅಲ್ಲಿ ಗುಡಿಯಾಗ ಶಂಕರಲಿಂಗನ ಗುಡಿಯಾಗ ಪುರಾಣ ನಡೆದತ್ತೇವ, ಅಲ್ಲಿ ಹೋಗಂತಾಳೆ. ಯಾಕ ಸುಮ್ಮ ಅಲ್ಲಿ ಹೋಗಿ ಕೂತ್ರೆ ಗಲಾಟೆ ಇರೋದಿಲ್ಲ, ಒಟ್ಟು ಜಾಸ್ತಿ ಕರ್ಕೊಂಡು ನಾನು ಬರಲಿ, ತಿಳ್ಕೊಂಡು ಬರಲ್ಲ ಅಂತಕಿ ನನಗೆ ಆರಾಮಾಗಲ್ಲ. ಟೈಮ್ ಪಾಸ್ ಮಾಡೋದಾಗ್ಲಿ ಮತ್ತೊಂದಕ್ಕಾಗಿ ಅಲ್ಲ. ಇದು ಹೊತ್ತು ಹೋಗುವ ಪುಂಡ ರಾಲಿಪ ಗೋಷ್ಠಿ ಅಲ್ಲ. ಇದು ಸತ್ಯ ಶರಣರು ತಿಳಿಯುವುದು ಈ ಪ್ರಭುಲಿಂಗ ಲೀಲೆ. ಏನು ಬರ್ದಾರ್ರಿ? ಸತ್ಯ ಶರಣರು ತಿಳಿಯುವಂತ ಪ್ರಭುಲಿಂಗ ಲೀಲೆ. ಶರಣರ ಲೀಲೆ ಅಂದ್ರೆ ಎಂಥದ್ದಂತ ಕೇಳಿದ್ರೆ ಇದು ಹೊತ್ತು ಹೋಗ್ಬೇಕಂತೇಳಿ ಪುಂಡರಾಲಿಪ ಗೋಷ್ಠಿ ಅಲ್ಲ. ಇದು ಟೈಮ್ ಪಾಸ್ ಮಾಡೋದಕ್ಕಾಗಿ ಹೊತ್ತು ಹೋಗ್ಲಾರ್ದಕ್ಕಾಗಿ ಬಂದು ಕೂತಿರ್ತಾರಲ್ರಿ ಸುಮ್ಮನೆ ಅವ್ರ ಮಾತು ಇವ್ರ ಮಾತು, ಅದಲ್ಲ. ಇದು ನಮ್ಮ ಜೀವನವನ್ನು ವಿಕಾಸ ಮಾಡಿಕೊಂಡು ಜ್ಞಾನವನ್ನು ಸಂಪನ್ನರಾಗಬೇಕು, ಭಕ್ತಿಯಲ್ಲಿ ಬಿಂದು ಹೇಳಬೇಕು, ಭಗವಂತನ ಕೃಪಾ ಆಶೀರ್ವಾದವನ್ನು ಪಡ್ಕೊಳ್ಳೋದಕ್ಕಾಗಿ ಬಂದಿವಂತಾರೆ ಈ ಭೂಮಿಗೆ. ಹೀಗಾಗಿ ಒಂದು ಪ್ರಸ್ತಾವನೆ ಇಟ್ಟಂಥ ಸಂದರ್ಭದಲ್ಲಿ ಪ್ರಭುದೇವರು ಹೇಳ್ತಾರೆ, ಕೆಲವು ಮಾತು ಹೇಳ್ತಾರೆ. ನಾನು ಯಾಕಂದ್ರ ಮೇಲೆ ಜಾಸ್ತಿ ಒತ್ತು ಕೊಟ್ಟು ಹೇಳಕತ್ತೀನಿ ಅಂದರೆ ನಮ್ಮ ಜನಗಳು ನಾವೆಲ್ಲ ತಿಳ್ಕೋಬೇಕು. ನೀವಷ್ಟೇ ಇಲ್ಲ, ನಾನು ತಿಳ್ಕೊ. ಅಂಗವುಳ್ಳನ್ನಬರ ಲಿಂಗ ಪೂಜೆಯ ಬೇಕು. ಇವು ನಿರ್ಣಾಯಕವಾಗಿರುವಂಥ ಮಾತುಗಳಂತ. ಅದಕ್ಕೆ ನಿರ್ಣಾಯಕ ಜಡ್ಜ್ ಮಾಡಿರುವುದು, ಬದಲು ಮಾಡೋಕ್ಕೆ. ಸಿದ್ಧಾಂತ ಅಂದ್ರೆ ಹೆಂಗಂತ? ಸಿದ್ಧಾಂತ ಅಂದ್ರೆ ಸಿದ್ಧ ಮಾಡಿ ಇಟ್ಟಾರ, ಉಣೋದಷ್ಟೇ ನಮ್ಮ ಕೆಲಸ. ಅವ್ರು ಹೇಳಿದಂಗೆ ನಡ್ಕೋಬೇಕಷ್ಟೇ, ನೋ ಚೇಂಜ್. ಸಿದ್ಧಾಂತ ಅಂದ್ರೆ ಹಿಂಗ ಇರ್ತದೆ. ಅಂಗವುಳ್ಳನ್ನಬರ ಲಿಂಗ ಪೂಜೆಯ ಬೇಕು, ಲಿಂಗವೆಂಬ ಮೂರ್ತಿ ಉಳ್ಳನ್ನಬರ ಸಂದಿಲ್ಲದೆ ಅರ್ಪಿಸಬೇಕು. ಚಂದದ ಏನ್ರಿ? ಸಂದಿಲ್ಲದೆ ಅರ್ಪಿಸಬೇಕು. ಅಂಗವಳಿದು ಮತ್ತೆ ಲಿಂಗ ಭಾವವ ಹಿಂಗದಿರಬೇಕು. ನಮ್ಮ ಗುಹೇಶ್ವರ ಲಿಂಗದ ಇರುವು ಚಂದಯ್ಯ. ಇದು ನಮ್ಮ ಗುಹೇಶ್ವರ ಲಿಂಗದ ಇರುವು ಚಂದಯ್ಯ. ಈ 4 ಸಾಲುಗಳದಾವ, ಆದ್ರೆ ಇಷ್ಟು ಆನಂದದ ವಚನಗಳು ಎಷ್ಟು ಕೇಳಿದ್ವಿ. ಇನ್ನೊಂದು 4 ಕೇಳಬೇಕಾಗಿತ್ತು ಬುದ್ಧಿ, ಇನ್ನೊಂದು 2 ಹೇಳ್ಬೇಕಂತಾರೆ. ಈಗ ಹೇಳ್ಕೊಂತ ಕುಂದ್ರಕ್ಕೆ ವಚನ ಕಂಠಪಾಠ ಸ್ಪರ್ಧೆ ಅಲ್ಲ ಇದು. ನಮಗೆ ಗೊತ್ತಿರುವ ವಚನ ಕಂಠಪಾಠ ಸ್ಪರ್ಧೆ ಇನ್ನೊಂದು 2 ಬೇಕು ಬುದ್ಧಿ, ಇನ್ನೊಂದು 3 ಬೇಕಲ್ಲ. ಇದು
ಅದು ಒಂದರ ಒಳಗೆ ಏನು ತಿರುಳದ, ಅದರೊಳಗೇನು ಸಾರ ಸವಿಯದ, ಅದನ್ನ ಮೊದಲು ಸವಿಬೇಕಾಗತ್ತೆ. ಅದು ಒಂದು ಬರ್ಬೋದು, ಎರಡು ಬರ್ಬೋದು, ಮೂರು ಬರ್ಬೋದು, ನಾಲ್ಕು ಬರ್ಬೋದು, ವಚನ ಹೇಳಕ್ಕೆ ಬರುವುದಿಲ್ಲ, ಇಲ್ಲ ಒಂದಕ್ಕೆ ಮುಗಿಬೋದು. ಅಂಗವುಳ್ಳನ್ನವರ ಲಿಂಗ ಪೂಜೆಯ ಅಂಗ ಅಂದ್ರೆ ಶರೀರ, ಎರಡು ಅರ್ಥ ಕೊಡ್ತಾರೆ. ಅಂಗ ಅಂದ್ರೆ ಶರೀರ, ನೆನಪಿಟ್ಕೋಬೇಕು. ಇದಕ್ಕೆ ಎರಡು ಅರ್ಥ ಕೊಡ್ತಾರೆ. ಅಂಗ ಅಂಗ ಅಂತ ಕರಿತೀವಲ್ಲ, ವಚನ ಸಾಹಿತ್ಯದಲ್ಲಿ ಎರಡು ಅರ್ಥದ. ಒಂದು ಅಂಗ ಅಂದ್ರೆ ಶರೀರ, ಇನ್ನೊಂದು ಅಂಗ ಅಂದ್ರೆ ಜೀವಾತ್ಮಕ್ಕೂ ಅಂಗ ಅಂತ. ಏನಂತಾರ್ರಿ? ಸ್ವಲ್ಪ ನೀವು ಮಾತಾಡ್ರಿ. ಸೆಕೆ ಆಗ್ಲಕತ್ತೈತಿ, ನನಗೂ ಆಗ್ಲಕತ್ತೈತ್ರಿ. ಮತ್ತೆ ಬಳಿ ಹುಳ ಇವೆಲ್ಲ ನಮ್ಮ ಜೋಡ ಇಂಥದ್ರಾಗ ಹೋಗ್ಬೇಕಾಗೈತಿ. ಆ ಸಾಲಿಗೆ ನಾ ಇಲ್ಲೇನೋ ಕಾರ್ಯಕ್ರಮಕ್ಕೆ ಹೋಗಿರ್ತೀನಲ್ರಿ, ಅದ್ರಾಗ ಮೊದಲು ಈ ಸ್ಕೂಲು ಗ್ಯಾದರಿಂಗ್ ಆ್ಯನ್ಯುವಲ್ ಡೇ ಅಂತ ಮಾಡ್ತಿರ್ತಾರೆ ನೋಡ್ರಿ. ಫಸ್ಟಿಗೆ ಪ್ರಾರ್ಥನೆ ಹಾಡುವಾಗ ಒಂದು ಹಾಡು ಹಾಡ್ತಿರ್ತಾರೆ ಅವರು, ಕಲಿಸು ಗುರುವೇ ಕಲಿಸು, ಕತ್ತಲೆಯೊಳಗೆ ಬೆಳಕಾಗಿರುವುದನ್ನು ಕಲಿಸು. ಹೌದಿಲ್ಲ ನೋಡಿ, ಎಷ್ಟು ಚಂದ ಅವರು ಹೆಂಗ. ಕತ್ತಲೆ ಒಳಗಿದ್ರೂ ಕೂಡ ಬೆಳಕಾಗಿರುವುದನ್ನು ಕಲಿಸು, ಕಷ್ಟಗಳೊಳಗೆ ನಾವು ಸುಖವಾಗಿರುವುದನ್ನು ಕಲಿಸು. ಇಂಥ ಕಲಿಕೆ ನಮ್ಮದಾಗಿದೆ. ನಾವು ಕಷ್ಟದಲ್ಲಿದ್ರೂ ಸುಖವಾಗಿರಬೇಕು, ಕತ್ತಲೆ ಒಳಗಿದ್ರೂ ಬೆಳಕಾಗಿರಬೇಕು, ಸಮಸ್ಯೆಗಳು ಒಳಗಿದ್ರೂ ಸಮಾಧಾನಿಯಾಗಿರುವಂತ ಒಂದು ವಿದ್ಯೆಯನ್ನ, ಕಲಿಕೆಯನ್ನ ನಾವು ಕಲಿತಾಗ ನಿಜವಾದ ವಿದ್ಯಾರ್ಥಿಗಳಾಗ್ತೀವಂತ ಅದರ ಅರ್ಥ ಐತಿ. ಗುರು ಹಂಗೆ ಕಲಿಸಬೇಕು. ಬೆಳಕಿನೊಳಗಿದ್ದು ಬೆಳಕಾಗಿರುವುದೇನು ದೊಡ್ಡದಲ್ಲ. ಒಂದು ಆಶ್ಚರ್ಯ ನೆನ್ಪಿಟ್ಕೋಬೇಕು ನಾವೆಲ್ಲ. ಅಕ್ಕಮಹಾದೇವಿ ಅವ್ರು ಹೆಂಗಂತ ಕೇಳಿದ್ರೆ, ದೊಡ್ಡ ದೊಡ್ಡ ಮಹಾನ್ ಋಷಿಗಳು ಹಿಂಗೆ ಬರ್ದಾರಲ್ಲ, ಮಹಾತ್ಮರು ಹಿಂಗೆ ಬರ್ದಾರಲ್ಲ. ಒಂದು ಕತ್ತಲೆ ಒಳಗಿಂದೆದ್ದು ಬೆಳಕೈತಂತ, ಅಂದ್ರೆ ಕತ್ತಲೆ ಒಳಗಿಂದೆದ್ದು ಬೆಳಕೈತಂತ ಒಂದು. ಇನ್ನೊಂದು ಬೆಳಕಿನಿಂದ ಹೊರ ಚೆಲ್ಲಿದ ಬೆಳಕೈತಂತ. ಕತ್ತಲೆಯಿಂದ ಬಂದವರಲ್ಲ ಶರಣರು ನಾವು. ಕತ್ತಲೆ ಸಂಸಾರ ಕರ್ಮದ ಕಾಲದ ಒತ್ತಡದಲ್ಲಿ ಎದ್ದಿರುವಂತ ಬೆಳಕಿದು. ಶರಣರದಂಗಲ್ಲ, ಕಾಲಾತೀತ ಕರ್ಮಾತೀತ ಮಾಯಾತೀತವಾಗಿರುವಂತ ಮಹಾಜ್ಯೋತಿಗಳವು, ಪರಂಜ್ಯೋತಿ ಸ್ವರೂಪದ ಶರಣರು ಈ ಜಗತ್ತನ್ನು ಉದ್ಧಾರ ಮಾಡಕ್ಕೆ ಬರ್ತಾರೆ. ನಾವು ಅಕ್ಕಮಹಾದೇವಿ ಅಲ್ಲಂ ಪ್ರಭುಗಳು ಬಸವಣ್ಣ ಆಗಬೇಕಂತ ಅನ್ನೋ ಅಪೇಕ್ಷೆ ಇರ್ಲಿ, ಬೇಡ ಅಂತಲ್ಲ. ಆದ್ರೆ ನಮ್ದು ಎಲ್ಲಿಂದ ಸ್ಥಾನ, ನಮ್ಮ ಸ್ಥಾನ ಎಲ್ಲದ, ನಮ್ದು ಅವಸ್ಥೆ ಏನದ, ನಾವು ವಿಕಾಸವಾದಾಗ ಇದೀವೋ ಇಲ್ಲ ಉದ್ಧಾರ ಮಾಡುವ ವರದಿಯಲ್ಲಿದ್ದೀವಿ ಅಂತ ಯೋಚನೆ ಮಾಡ್ತೀವಿ. ಹೀಗಾಗಿ ಇಂಥ ಸಂದರ್ಭದಲ್ಲಿ ಕೂಡ ನಾವು ಕಲಿಬೇಕು. ಮಧ್ಯ ಮಧ್ಯದಲ್ಲಿ ಕೆಲವು ಮಾತು ಹೇಳ್ತಿರ್ತೀವಿ, ಕಲಿಸು ಗುರುವೇ ಕಲಿಸು. ನಾವ್ ಹಿಂಗ್ ಕಲಿಬೇಕಾಗ್ಯದ. ಅಕ್ಕಮಹಾದೇವಿ ಹೋಗತ್ತ ನಮಗೆ? ಹೋಗೋರು ಹೋದ್ರು, ನಾ ಬೇಡ ಮಾಡೋದು, ದಯವಿಟ್ಟು ಬೇಡ ಮಾಡೋದು, ಹೋಗಿ ಬರ್ರಿ. ಈಗಂತೂ ಯಾರು ಹೋಗಂಗಿಲ್ಲ, ಹೋಗೋರು ಇಲ್ಲ ಇಲ್ಲ ಅಂತ ತಿಳ್ಕೊಂಡ್ಬಿಡ್ರಿ. ಇಲ್ಲಿವರೆಗೆ ನಾವು ನೋಡಾಕತ್ತೀವಿ, ಅಕ್ಕಮಹಾದೇವಿ ಒಬ್ಬರು ಬರಲಿಲ್ಲ. ಅವಾಗೇನೋ ಅವ್ರು ಬಂದು ಹೋಗ್ಯಾರ ನೋಡ್ರಿ. ಅವರೇ ಅಕ್ಕ ಫಸ್ಟ್ ಅವ್ರ, ಮಧ್ಯದಲ್ಲಿ ಅವರೇ, ಲಾಸ್ಟ್ ಅವ್ರ. ಮತ್ತೊಬ್ಬ ಅಕ್ಕಮಹಾದೇವಿ ಬರುವುದಿಲ್ಲ, ಮತ್ತೊಬ್ಬ ಅಲ್ಲಮ್ಮ ಬರೋದಿಲ್ಲ, ಮತ್ತೊಬ್ಬ ಬಸವೇಶ್ವರ ಬರೋದಿಲ್ಲ. ಅವರೇ ಬರ್ಬೇಕಾಗತ್ತ ಅಂದಾಗ ಅವ್ರಂತ ಅನ್ನೋದಕ್ಕಂತ ನಾವು ಬೇರೆಯವರಾಗಕ್ಕೆ ಬರೋದಿಲ್ಲ. ಇಂದು ಆದವರಿಲ್ಲ, ಇಂದು ಆಗಿಲ್ಲ, ಮುಂದೂ ಆಗದವರಿಲ್ಲ ಅಂತ ಬರೆದಾರ ಶರಣರು. ಇಂದು ಆದವರಿಲ್ಲ ಯಾರಂಗ? ಬಸವ, ಅಲ್ಲಮ, ಬಸವಣ್ಣ ಗುರು, ಪ್ರಭುದೇವರೇ ಲಿಂಗ, ಚನ್ನಬಸವಣ್ಣವ್ರು ಇವರೇ ನದಾರಲ್ಲ. ಹಿಂದೆ ಆದವರಿಲ್ಲ, ಮುಂದೂ ಆಗುವವರಿಲ್ಲ ಅಂತ ಬರೆದಾರ. ಅಂದ್ರೆ ಅವ್ರ ಪವರ್, ಅವ್ರ ಶಕ್ತಿ, ಸಾಮರ್ಥ್ಯ ಹೆಂಗಿರ್ಬೇಕು, ದೇವ್ರ ಲೀಲಾ. ಹೀಗಾಗಿ ನಾವು ಹಿಂಗ ಮಧ್ಯದಲ್ಲಿದ್ದೀವಿ, ಸಂಸಾರದ ಜಂಜಟದಾಗಿದ್ದೀವಿ, ಕಷ್ಟದಲ್ಲಿದ್ದೀವಿ, ಕತ್ತಲದೊಳಗಿದ್ದೀವಿ, ಸಂಶಯದೊಳಗಿದ್ದೀವಿ, ನೋವಿನೊಳಗಿದ್ದೀವಿ, ರೋಗದೊಳಗಿದ್ದೀವಿ. ಇದರಿಂದ ನಾವು ಹೊರಗೆ ಬರಬೇಕಾಗಿತ್ತು. ಅಂದ್ರೆ ಏನ್ ಮಾಡೋದು? ಅಲ್ಲೇ ತಯಾರಾಗಬೇಕಾಗಿತ್ತು. ಅದಕ್ಕೆ ಅಕ್ಕಮಹಾದೇವಿ ಹೇಳಿ ಹೋಗಿಬಿಟ್ಟಾಳ, ಏನಂತ? ಲೋಕದೊಳಗೆ ಹುಟ್ಟಿದ ಬಳಿಕ ಹೇಳಿ ಹೋಗ್ಯಾಳ. ನಮಗೆ ಆಗ್ಬೇಕಲ್ಲದು ಬಾಳಾಕ ಆಗ್ಬೇಕಲ್ರಿ ಶಂದ್ರ. ಅದು ಅಕ್ಕಮಹಾದೇವಿ ಸಾಧ್ಯ ಆಗಿರ್ಬೋದು, ಎಲ್ಲೋ ಒಬ್ರಿಗೆ ಸಾಧ್ಯ ಆಗತ್ತೆ. ಅದು ಅಕ್ಕಮಹಾದೇವಿ ಅಷ್ಟ ಆಗೋದಿಲ್ಲ, ಮತ್ತೆ ಅದಕ್ಕಿಂತ ತಳಗ ಆಗ. ಕೋಪವನ್ನು ತಾಳಬಾರದು ಅಂತಳಕ್ಕೆ ನೋಡ್ರಿ. ಯಾರು ಲಿಂಗ ಸಂಘದಾಗ ಅದಾರ, ಯಾರು ಲಿಂಗದ ಸಾಮರಸ್ಯದೊಳಗದಾರ, ಲಿಂಗಾಂಗ ಸಮರಸಿಗಳಾಗ್ಯಾರ, ಯಾರಿಗೆ ಲಿಂಗದ ಸಂಘ ಉಂಟಾಗೈತಲ್ಲ, ಅವ್ರು ಎಲ್ಲಿದ್ರು ಅಷ್ಟ, ಮನೆಯಾಗಿದ್ರು ಅಷ್ಟ, ಮಠದಾಗಿದ್ರು ಅಷ್ಟ, ಬಜಾರ್ನಾಗಿದ್ರು ಇಷ್ಟ, ಬೈಲ್ನಾಗಿದ್ರು ಅಷ್ಟ. ಯಾರಿಗೆ ಲಿಂಗ ಸಂಬಂಧ ಉಂಟಾಗಿಲ್ಲಲ್ಲ, ಅವ್ರು ಎಲ್ಲಿದ್ರು ಕಿರಿಕಿರಿ ಕಿರಿಕಿರಿ ಕಿರಿಕಿರಿ. ಮಠದಾಗ ಕುಂತ್ರು ಅದ, ಮನ್ಯಾಗ ಕುಂತ್ರು ಅದ, ಬೈಲ್ನಾಗ ಕುಂತ್ರು ಕಿರಿಕಿರಿ ತಪ್ಪಂಗಿಲ್ಲ. ಯಾಕಂದ್ರೆ ಅಲ್ಲಿ ಫೋನ್ ಬರತ್ತ. ಈಗಂತೂ ಫೋನ್ ಆಗಿ ಫೋನ್ ಬಂದ ಮೇಲೆ ಶಿವ ಶಿವ ಶಿವ, ಯಾರಿಗೂ ನೆಮ್ಮದಿ ಇಲ್ಲ.
ಅದು ಮಜಾ ಅನಿಸ್ತೈತಿ, ಮಸ್ತ್ ಅನ್ಸಕತ್ತೈತಿ, ಪಟ್ನ ಫೋನ್ ಹೊಡೆದ ಬಿಡ್ತಾರೆ, ಸ್ವಿಚ್ ಆಫ್ ಇಡಕ್ಕೆ ಬರೋದಿಲ್ಲ, ಏನು ಮಾಡಕ್ಕೆ ಬರೋದಿಲ್ಲ, ಏನು ಮುದ್ದ ಬಿಟ್ಟಾರ ನೋಡ್ರಿ ಅಂತಾರೆ. ಅದು ಇನ್ನೂ ಗಲಾಟೆ ಮಾಡಾಕಲಾಗತ್ತೆ. ಹೀಗಾಗಿ ಸ್ವಲ್ಪ ಆ ಕಡೆ ಬೈದಾಡ್ತದೆ ಪ್ರವಚನದಾಗ. ಹಂಗ ನೇರವಾಗಿ ಹೋದ್ರೆ ನಮಗೆ ಸರಿ ಅನಿಸೋದಿಲ್ಲ. ಶರೀರ ಅಂದ್ರೆ ಏನ್ರಿ? ಇದು ಅಂಗ ಅಂತಾರೆ. ಇದಕ್ಕೆ ಶಾಸ್ತ್ರದಲ್ಲಿ, ವಚನ ಶಾಸ್ತ್ರದಲ್ಲಿ ಶರೀರಕ್ಕೆ ಅಂಗ ಅಂತಾರೆ. ಇನ್ನೊಂದು ಪದ ಏನದಕ್ಕೆ? ಅಂಗ ಅಂದ್ರೆ ಜೀವಾತ್ಮ, ಲಿಂಗ ಅಂದ್ರೆ ಪರಮಾತ್ಮ. ಪರಮ ಅಂದ್ರೆ ಶ್ರೇಷ್ಠ, ಪವಿತ್ರ. ಅದು ಈ ಲೋಕದ ಈ ಸಂಸಾರದ ಜಂಜಡದೊಳಗೆ ಸಿಕ್ಕಿಲ್ಲ. ಅದು ಇದ್ರ ಹೊರಗಿದ್ದನೇ ಇದನ್ನ ಆಡಿಸ್ತದ್ದು. ಏನ್ರೆ? ಈ ಪ್ರಪಂಚದ ಒಳಗೆ ಸಿಕ್ಕಿಲ್ಲದು. ಈ ಪ್ರಪಂಚದ ಯಾವುದೇ ಆಗು ಹೋಗುಗಳು, ಸುಖ ದುಃಖಗಳೊಳಗ, ಜ್ಞಾನ ಅಜ್ಞಾನದೊಳಗೆ ಅದು ಸಿಕ್ಕಿಲ್ಲ. ಅದು ಹೊರಗ ಐತದು. ಹೊರಗಿದ್ದು ಇದನ್ನ ಆಟ ಆಡಿಸ್ತತಿ, ಇದನ್ನ ಆಡಿಸ್ತತಿ. ಗೊಂಬೆ ಆಟ ಅಂತಾರಲ್ಲ, ಅದಕ್ಕೇನಂತ ಕರೀತಾರ? ಪರಮಾತ್ಮ. ಆದ್ರೆ ಜೀವಾತ್ಮ ಹಂಗಲ್ಲದು, ಇದ್ರೊಳಗೆ ಸಿಕ್ಕೊಂಡದ. ಹ್ಯಾಂಗ ಹೋಗಿ ಒಂದು ಎಮ್ಮಿಕರ ಸಿಕ್ಕೋತದ ನೋಡ್ರಿ ಕೆಸರಿನಾಗ. ಅದು ಎಮ್ಮಿಕರ ಒದರೋದು ಯಾರನ್ನ ಬಂದಾಗ ಕಿತ್ತಬೇಕಾರಲ್ಲ. ಕೆಸರಲ್ಲಿ ಬಿದ್ದ ಬಡ ಪಶುವಿನಂತೆ ಆರು ದೆಸೆಗೆ ಅಬ್ಬರಿಸಿ. ಆರೈವರಿಲ್ಲ. ಕೂಡಲ ಸಂಗಮ ದೇವ ಕೊಂಬು ಹಿಡಿದು ಎತ್ತವನ್ನು ಅವನೇ ಬಂದು ಎತ್ತಬೇಕು ಹೊರತಾಗಿ ಯಾವನ ಕೈಲಿ ಆಗೋದಿಲ್ಲ ಭೂಮಿ ಮೇಲೆ ಅಂತ ಬರ್ದಾರ ಅವ್ರು. ವಚನಗಳು ಹಿಂಗದಾವಲ್ರಿ, ಓದಾಕ್ ಸರಳ ಅದಾವ, ಹಾಡಾಕ್ ಸರಳ ಅದಾವ, ಹೇಳಾಕ್ ಸರಳ ಅದಾವ. ಅದ್ರ ಒಳಗೆ ಹಿಡಿದ್ರೆ ಎದಿ ಹೊಡಿತೈತಿ, ಮನುಷ್ಯಾಗ ಎದಿ ಹೊಡಿತೈತಿ. ಅದು ಅವನೇ ಬಂದು ಎತ್ತಬೇಕಂತದನ್ನ ಅವನ ಕೈಲಿ ಆಗಂಗಿಲ್ಲ. ಕೂಡಲ ಸಂಗಮ ದೇವ ಬಂದು ಕೊಂಬು ಹಿಡಿದು ಎತ್ತುವನ್ನ, ಕೊಂಬು ಹಿಡಿದು ಎತ್ತಬೇಕಾಗೈತೆ. ಅದನ್ನ ಅಟ್ ಸಿಕ್ಕೊಂಡ್ಬಿಟ್ಟತಿ, ಭಯಂಕರ ಸಿಕ್ಕೊಂಡ್ಬಿಟ್ಟತಿ. ಅದು ಒದರಾಕತ್ತದ, ಈ ಕಡೆ ನೋಡ್ತತಿ, ಈ ಕಡೆ ನೋಡ್ತದ. ಎಮ್ಮಿಕರ ಯಾರೋ ಬರೋದು ಬದಲಿ ಮತ್ತೆ ಊಟ ಇಲ್ಲ, ನೀರಿಲ್ಲ, ಕೆಸರಿನಾಗ ಸಿಕ್ಕೊಂಡ. ಅಂಗ ಅಂದ್ರೆ ಹಿಂಗೈತಿ. ಅಂಗವೇ ಜೀವಾತ್ಮ, ಲಿಂಗವೇ ಪರಮಾತ್ಮ. ಅದಕ್ಕೆ ಇನ್ನೊಂದು ಅರ್ಥ ಏನಂದ್ರೆ ಅಂಗ ಅಂದ್ರೆ ಶರೀರಕ್ಕೂ ಅಂಗ. ಅಂಗವುಳ್ಳನ್ನಬರ ಕೇಳ್ರಿ, ಅಂಗವುಳ್ಳನ್ನಬರ ಲಿಂಗ ಪೂಜೆಯ ಮಾಡಬೇಕು. ಲಿಂಗ ಪೂಜೆಯು ಬೇಕು. ಆತ್ಮಕ್ಕೆ ಜೀವಭಾವದ, ಅದಕ್ಕೆ ಜೀವಾತ್ಮ ಅಂತ ಹೆಸರದ. ಜೀವಭಾವ ಇದ್ದಾಗ ಅದಕ್ಕೆ ಏನಂತಾರ? ಜೀವಾತ್ಮ ಅಂತಾರೆ. ಮತ್ತೆ ಜೀವಭಾವ ಇದ್ದಾಗ ಜೀವಾತ್ಮ ಅಂತಾರೆ. ಆತ್ಮ ಜೀವ ಸ್ವರೂಪ ತಗೊಂಡತ್ತೆ. ಅದಕ್ಕಾಗಿ ಅದು ಶರೀರವನ್ನು ಆಶ್ರಯ ಮಾಡ್ಕೊಂಡತ್ತದು. ಅದಕ್ಕೆ ಯಾವಾಗಲೂ ಕೂಡ ನೋಡಬೇಕು, ತಿನ್ನಬೇಕು, ರುಚಿ ನೋಡಬೇಕು, ಕೇಳಬೇಕು, ಏನಾದರೂ ಒಂದು ಸಂಪಾದನೆ ಮಾಡಿ. ಅದು ಯಾವಾಗಲೂ ಅದು ಬಾಹ್ಯ ದೃಷ್ಟಿ ಐತದು. ಅದಕ್ಕೆ ಜೀವಾತ್ಮಕ್ಕೆ ಯಾವಾಗಲೂ ಜೀವಕ್ಕೆ ಹೊರಗಡೆ ಆಗಿರ್ತದೆ. ಅದು ಜಾಸ್ತಿ ಹೊರಮುಖದಾಗ ಐತದು. ಅದು ಯಾವಾಗಲೂ ಹೊರಗಿಂದೇ ಸ್ವಾಹ ಮಾಡಬೇಕಂತಂದ್ರೆ ಒಳಗಿನ ಜ್ಞಾನ ಬೇಕಾಗಿದೆ. ಅಂಗವುಳ್ಳನ್ನಬರ ಲಿಂಗ ಪೂಜೆಯ ಬೇಕು. ಎಲ್ಲಿವರೆಗೆ ಈ ಶರೀರದ, ಬರೀ ಶರೀರ ಅಂದಾಗ ನೀವೇನು ತಿಳ್ಕೊಂಡಿರಂದ್ರೆ ಇದು 24 ತತ್ವದಿಂದ ಆಗ್ಯದಂತ ಬರದಾರ. ವಿವರಣೆ ಮಾಡೋದಾರ ಟೈಮ್ ಇಲ್ಲ ನನಗೆ. ಪಂಚಭೂತಗಳು, ಪಂಚಪ್ರಾಣಗಳು, ಪಂಚಕರ್ಮೇಂದ್ರಿಯಗಳು, ಪಂಚಜ್ಞಾನೇಂದ್ರಿಯಗಳು, ಪಂಚ ಅಂತಃಕರಣಗಳು ಸೇರಿ, ಜೀವ ಸೇರಿ, ಜ್ಞಾನ ಸೇರಿ, ಆತ್ಮ ಸೇರಿ, ಎಲ್ಲ ಸೇರಿ ಇದಾಗ್ಯದಂತ. ಹೀಗಾಗಿ ಎಲ್ಲಿವರೆಗೆ ದೇಹಭಾವ, ಪ್ರಾಣಭಾವ, ಮನೋಭಾವ, ಜೀವಭಾವಗಳು ಎಲ್ಲಿವರೆಗೆ ಇರ್ತಾವಲ್ಲ ನಮಗೆ ನೋಡ್ರಿ. ನಮ್ಗೆ ಜೀವಭಾವ ಅಂದ್ರೆ ಏನ್ರಿ? ಯಾವಾಗಲೂ ಕೂಡ ನಮಗೆ ಮೋಹಿತರಾಗ್ತೀವಿ. ಗಂಡನ ಮೇಲೆ ಹೆಂಡತಿಗೆ, ಹೆಂಡತಿ ಮೇಲೆ ಗಂಡಗೆ, ಮಕ್ಕಳಿಗೆ, ಹೊಲ ಮನಿ, ಸೈಟು, ದುಗ್ಗಾಣಿದಕ್ಕೆ ಮೋಹಿತರಾಗಿಬಿಡ್ತೀವಿ. ಹಾಗಾದ್ರೆ ಮೋಹ ಬ್ಯಾಡನ್ರಿ ಸ್ವಾಮೀಜಿ ಅಂತ ಕೇಳ್ಬೋದು. ನಾನು ಕೇಳಬೇಡ್ರಿ, ಶರಣರು ಕೇಳ್ಬೇಕಾಗ್ತದೆ. ಏನ್ರಿ ಅವ್ರ ಹತ್ರ ಮೋಹ ಇರಬಾರ್ದಂತಲ್ಲ, ಇರಬೇಕು. ಅದಕ್ಕೆ ಲಿಮಿಟ್ ಇದ್ರೆ ಬಹಳ ಒಳ್ಳೇದು. ಆಟಕ್ಕಾಗಿ ಮೋಹ ಇರಲಿ, ಆದ್ರೆ ಪ್ರೇಮಕ್ಕೆ ಕೊರತೆ. ಪ್ರೇಮ ಮಾಡ್ರಿ, ತೊಂದರೆ ಇಲ್ಲ. ಹೆಂಡತಿನ, ಗಂಡ, ಮಕ್ಕಳು ಎಲ್ಲ ಪ್ರೇಮದಿಂದ ಇರ್ರಿ. ಆದ್ರೆ ಮೋಹದಿಂದ ಇದ್ದಾಗ ಏನಾಗತ್ತಲ್ರಿ? ಭಯಾನಕ ದುಃಖ ಆಗತ್ತೆ. ನೀವು ನೋಡ್ತೀರಿ, ಗೌತಮ ಬುದ್ಧ ಮನೆ ಬಿಟ್ಟು ಹೋಗುವಾಗ ಅದಕ್ಕೆ ಬಹಳ ಕಾಡಿದ್ದೇನಂತ ಕೇಳಿದ್ರಿ. ಹೆಂಡತಿದ್ದು ಬಹಳ ಕಾಡಲಿಲ್ಲ. ಹೆಂಡತಿ ಅನುರಾಗವನ್ನ ಬಿಟ್ಟು ಓಡಕ್ಕೆ ಸಜ್ಜಿದ್ದ. ಆದ್ರೆ ಮಗಳ ಮೋಹ ಬಹಳ ತಲೆ ಕೆಡಿಸಕತ್ತಿ. ಮಕ್ಕಳಿದ್ವಲ್ಲ, ನೀವು ಬರ್ತಾ ನೋಡ್ರಿ, ಗಂಡ ಹೆಂಡತಿ ಬಗ್ಗೆ ಒಂದಿಷ್ಟು ಪ್ರೀತಿ ಪ್ರೇಮ ಮೊದಲ ಬಹಳ ಸ್ಪೀಡ್ ಇರ್ತೈತಿ. ಬರ್ತಾ ಸ್ವಲ್ಪ ಕಡಿಮೆ ಆಗ್ತೈತಿ. ಹೊಸ್ತಾಗಿ ನನ್ನ ಗಂಡ ಹೊಸ್ತಿಲ್ಲ ದಾಟಬೇಡ, ಬರ್ತಾ ಬಾರ್ಕೊಂಡು ತಗೊಂಡು ಗೊತ್ತಾಕತ್ತೆ. ಮೊದಲು ನೀವು ಹೊರಗೆ ಹೋಗ್ಬೇಡ, ಕರ್ರಗಾಕಿದ್ದಿ, ಬೆಳಗಿದ್ದಿ, ಮೈ ಕರಗತೈತಿ,
ನದ್ರ ಹಚ್ತಾರ, ಹಿಂಗೆ ಗುಣಗಾನ ಮಾಡೋದು ಬರ್ತಾ ಅದು ಏನಾಕತ್ತ ಸಂಸಾರ ಹಳಸಾಕತ್ತದ. ಅವಾಗ ಏನಂತಾನವ, ಮೊದಲು ಹೊಸ್ತಲಿ ದಾಟಬಾಡಂತಾನೆ, ಬರ್ತಾ ಏನಂತಾನ, ಬಾರ್ಕೊಲ್ ತೊಗೊಂಡಂತು ನೀರು ತೊಗೊಂಡು ಬಾ, ಸಾಕಾಗಿ ಹೋಗೈತಿ ನೀನು ಕಟ್ಕೊಂಡು ಜನಮ್ಮ, ಎಲ್ಲಿಂದ ಹಡದ್ ಕುಂತಾಳೋ ನಿಮ್ಮ ಮಗು, ನನ್ನ ಸಂಬಂಧ ಅವ ಅನ್ನೋದ್ರಿ, ಇವ್ನ ಸಂಬಂಧ ಹಡದು ಕೊಟ್ಟ ಉದ್ಧಾರ ಮಾಡ್ಬೇಕಂತ ಅವ. ಇದಾರೆ ಗಂಡಸರ ಬುದ್ಧಿ ಇಷ್ಟ ಇರ್ತಾವ್ರಿ. ಮತ್ತೆ ನಿನ್ನ ಮಕ್ಕಳಿಗೆ ತಂದು ಹಾಕ್ಬೇಕು, ಇವನೇ ಹುಷಾರ, ಆಕಿಗೆ ಒಬ್ಬಕಿಗೆ ಬೈಯೋದು, ಹೀಗೆಲ್ಲ ನಮ್ಮ ಮನಸ್ಸಿಗೆ ಬಂದಾಗ ನಾವು ಮಾಡ್ಕೋತೀವಿ. ಹೌದು, ಇದು ಸಂಸಾರ ಜೀವನ. ಹೀಗಾಗಿ ಇಷ್ಟೆಲ್ಲದರ ಮಧ್ಯದಲ್ಲಿ ನಾವಿದ್ದೀವಿ. ಜೀವ ಸಂಸಾರ ಬರೀತಾರೆ ಶರಣ. ಹೀಗಾಗಿ ನಮ್ಮ ಶರೀರದಲ್ಲಿ ಇದಕ್ಕೆ ಅಂಗ ಇರುವವರೆಗೆ ಲಿಂಗ ಪೂಜೆ ಮಾಡಬೇಕಪ್ಪ ಚಂದಯ್ಯ. ಯಾಕಂದ್ರೆ ಇದ್ರೊಳಗೆ ಶರೀರದೊಳಗೆ ಬರೀ ಶರೀರ ಮಾತ್ರ ಇಲ್ಲ, ಅಂತಃಕರಣಗಳು ಮಾತ್ರ ಇಲ್ಲ, ಒಂದು ಜೀವ ಅಂತದ. ಜೀವದೊಳಗೆ ಒಂದು ಪ್ರಜ್ಞೆ, ಬೆಳಕು ಅದ. ಅದ್ರ ಜೊತೆಗೇನೆ ಆತ್ಮ ಅನ್ನುವಂಥದ್ದು ಒಂದ್ರೊಳಗೆ ಒಂದು ಸೇರ್ಕೊಂಡ್ಬಿಟ್ಟಾವು. ಹಾಗಾಗಿ ಅವ್ರೇನಂತಾರೆ ಶರಣರು, ಈ ಪ್ರಪಂಚದ ನಿಮ್ಗೆ ಅನುಭವಿಸೋದಕ್ಕೆ ಅಧಿಕಾರದ ಆದ್ರೆ ಅಂಟುಕೊಳ್ಳೋಕೆ ಅಧಿಕಾರ ಇಲ್ಲ ಅಂತ. ನಿಮ್ಗೆ ಏನೇನು ಭಗವಂತ ಕೊಟ್ಟನಲ್ಲ ಭೋಗಾದಿಗಳನ್ನು ಅನುಭವಿಸೋದಕ್ಕೆ ನಿಮ್ಗೆ ಅಧಿಕಾರದ, ಆದ್ರೆ ಅಂಟುಕೊಳ್ಳೋಕೆ ಅಧಿಕಾರ ನಿಮಗಿಲ್ಲ ಅಂತಾರ. ನಾವೇನ್ ಮಾಡ್ತೀವಿ, ಅಂಟುಕೊಂಡು ಬಿಡ್ತೀವಲ್ಲ, ಅದಕ್ಕೆ ಏನಂತಾರ ಮೋಹ, ಅಟ್ಯಾಚ್ಮೆಂಟ್. ಅದು ಎಂತೆಂಥವ್ರನ್ನ ಗದಗದ ನಡಿಸಿಬಿಟ್ಟಿದ್ರು. ದೊಡ್ಡ ಯೋಗಿಗಳ ಹೃದಯವನ್ನು ಹೊಕ್ಕ ತೆಗೆದಚ್ಚಿ, ದೊಡ್ಡ ಜ್ಞಾನಿಗಳನ್ನ ಯೋಗಿಗಳನ್ನು ತಲೆ ಕೆಳಗೆ ಮಾಡಿಬಿಟ್ಟಿ. ಮೋಹಕ್ಕಷ್ಟು ಅದ್ಭುತವಾದ ಶಕ್ತಿ ಅದ. ಅದಕ್ಕೆ ತಾಮಸ ಅಂತ ಕರೆದಾರೆ, ತಾಮಸ ಗುಣ. ಅದಕ್ಕೆ ಎಲ್ಲಿವರೆಗೆ ನೀವು ಈ ಶರೀರ ಇರೋವರೆಗೆ, ಮನಸ್ಸಿರೋವರೆಗೆ, ಜೀವ ಇರುವವರೆಗೆ ನೀವೇನ್ ಮಾಡಬೇಕು ಚಂದ ಏನವರೇ, ಲಿಂಗ ಬೇಕಾ? ಅಂಗ ಇರೋವರೆಗೆ ಲಿಂಗ ಬೇಕಾ? ಅಂಗ ಹೋದ್ಮೇಲೆ ಮತ್ತೆ ಶಿವಾಯ ಹೌದು. ಅಂಗವುಳ್ಳನ್ನ ಬರ ಲಿಂಗ ಪೂಜೆಯ ಮಾಡಬೇಕು, ಲಿಂಗವೆಂಬ ಮೂರ್ತಿ ಉಳ್ಳನ್ನಕ್ಕರ ಸಂದಿಲ್ಲದೆ ಅರ್ಪಿಸಬೇಕು. ಇದು ಬಹಳ ಸೂಕ್ಷ್ಮ ತಿಳ್ಕೊಂಡ್ರೆ. ಈಗ ನಾವು ಬಹಳ ವರ್ಷಗಳಿಂದ ಪ್ರವಚನ ಕೇಳ್ತಾ ಇದ್ದೀವಿ. ಈಗ ಫಾರ್ ಎಕ್ಸಾಂಪಲ್ ನೀವು ಹೋಗ್ತೀರಿ, SSLC ಮುಗೀತು, PUC ಸ್ವಲ್ಪ ಸಬ್ಜೆಕ್ಟ್, ಒಂದು ಸ್ವಲ್ಪ PUC ಸಬ್ಜೆಕ್ಟ್ ಏನಾಗ್ತದ್ರಿ, ಸ್ವಲ್ಪ ಹಾರ್ಡ್ ಆಕತಿ. ಸ್ವಲ್ಪ BA ಹೋದ್ಮೇಲೆ ಇನ್ನೂ ಹಾರ್ಡ್ ಆಕತಿ. ಇನ್ನು ಮಾಸ್ಟರ್ ಡಿಗ್ರಿಗೆ ಹೋದ್ಮೇಲೆ ಇನ್ನೂ ಹಾರ್ಡ್ ಆಗ್ತದೆ. ಹಂಗೆ 10 ವರ್ಷಗಳಿಗೆ ನಾವು ಪ್ರವಚನ ಕೇಳಿವಲ್ಲ, ಸ್ವಲ್ಪ ಬರ್ತಾ ಸ್ವಲ್ಪ ವಿಷಯಗಳ ಆಳಕ್ಕೆ ಹೋಗೋದು ತಿಳ್ಕೋಬೇಕಾಗ್ತದೆ. ನಾನು ಮಾತು ನಿಮ್ಗೆ ಹೆಂಗೆ ಅನಿಸ್ತದೆ, ನನಗೆ ಅನಿಸಿದ್ದು ನಾನು ಹೇಳಕ್ಕೆ ಸ್ವಲ್ಪ ಇಳಿಬೇಕಾಗ್ತದೆ. ಶರೀರ ಇರೋವರೆಗೆ ಬಿಡಬಾರದು. ಆಕಾರ ಐತಿದು. ಇದು ಆಕಾರ ಅಂದ ಮೇಲೆ ಮನಸ್ಸಿನಾಗ ಲಿಂಗ ಐತ್ರಿ, ಭಾವದ ಮನಸ್ಸಿನಾಗ ಪ್ರಾಣಲಿಂಗ ಐತ್ರಿ, ಭಾವದೊಳಗೆ ಭಾವಲಿಂಗ ಐತ್ರಿ. ಮತ್ತೆ ಇಷ್ಟಲಿಂಗ ಬೇಕಲ್ಲ. ಒಂದಂಗ ಭವಿಯಾಗಿ ಒಂದಂಗ ಭಕ್ತನಾದರಂತಯ್ಯ ಅಂತ ಯಡಿಯೂರು ಕೇಳ್ತಾರೆ. ಅದಕ್ಕಾಗಿ 3 ಅಂಗಗಳು ಭಕ್ತ ಆಗ್ಬೇಕಂತಾರ ಅವರು. ಹೊರಗೆ ದೇವರಿಲ್ಲ, ಒಳಗಷ್ಟು ದೇವರನ್ನ ತನಬೇಡ್ರಿ, ಅಥವಾ ಒಳಗಿಲ್ಲ ಹೊರಗನ ಬೇಡ್ರಿ. ಕೆಲವರು ಒಳಗ ದೇವರು ಅಂತಾರೆ, ಕೆಲವರು ಒಳಗ ದೇವರು ಅಂತಾರೆ. ಅದಕ್ಕೆ ಶರಣರು ಏನ್ ಮಾಡ್ತಾರ, ಒಳಗೂ 2 ಪ್ಯಾಕ್ ಮಾಡ್ಬೇಕಂತಾರ. ಅಂಗವುಳ್ಳನ್ನ ಬರ ಲಿಂಗ ಪೂಜೆಯ ಮಾಡಬೇಕು, ಲಿಂಗವೆಂಬ ಮೂರ್ತಿ ಉಳ್ಳನ್ನ ಬರ. ಬಹಳ ಚಂದ ಕೇಳು, ನಮ್ಮ ಕೈಲಿ ಹಾಕೋತಿಲ್ಲ ಗೊತ್ತಿಲ್ಲ. ಶರಣರು ಹೆಂಗೆ ಬದುಕ್ಯಾರ ಅದನ್ನ ಕೇಳೋಣ. ಶರಣರು ಬದುಕಿದ ಅವ್ರ ಬದುಕು ಹೆಂಗೈತೆ, ಎಲ್ಲಿವರೆಗೆ ಲಿಂಗ ಅನ್ನುವಂಥ ಮೂರ್ತಿ ಇರ್ತದಲ್ಲಿ ನೀವು ಉಣ್ಣುವಂಥ ಪ್ರತಿಯೊಂದು ತುತ್ತ ಸಂದಿಲ್ಲದ ಸಂದು ಅಂತ ಬಂದ ಶಬ್ದ. ನಾವು ದಬ ನೀರು ಹರಿದಂಗೆ ಹರಿದು ಹೋಗಂಗಿಲ್ರಿ, ವಚನ ಆಗಿರ್ತಾವ ಪ್ರಭು ವಚನವಾಗಿ. ಸಂದ್ ಅಂದ್ರೆ ಏನ್ರಿ, ಗ್ಯಾಪ್. ಹೌದಿಲ್ಲ? ಗ್ಯಾಪ್ ಇದ್ದಾಗ ಏನಾಕತಿ, ನೀ ಬೇರೆ ಶಿವ ಬೇರೆ ಆಕತಿ. ಹೌದಿಲ್ಲ? ಗ್ಯಾಪ್ ಇರುವಾಗ ಅಂತಿರ್ತಾರೆ ನೋಡ್ರಿ. ಏನಂತಂದ್ರೆ ಹೆಸರು 2 ಉಸಿರು 1. ಕುವೆಂಪು ಅವರು ಬರ್ದಾರ, ಅದು ದಾಂಪತ್ಯ ಜೀವನದ ಬಗ್ಗೆ ಬರೀತಾರೆ. ಹೆಸರು 2 ಉಸಿರು 1 ಸೇರೆ ದಂಪತಿ. ನೋಡ್ರಿ ಎಷ್ಟು ಚಂದ ಏನ್ರಿ. ಹೆಸರು 2 ಅದಾವ. ಏನಂತ, ಹೇಮಾಲತ ಕುವೆಂಪು. ಕುವೆಂಪು ಗಂಡ, ಹೇಮಲತಾ ಹೆಂಡತಿ. ಹೆಸರು 2 ಉಸಿರು 1 ಸೇರೆ ದಂಪತಿ. ಹೆಸರು 2 ಅದಾವ, ದೇಹ 2 ಅದಾವ. ಅವು 2 ಒಳಗಿನ ಉಸಿರು ಒಂದಾಗಬೇಕು. ಅದೇ ನಿಜವಾದಂಥ ದಾಂಪತ್ಯ ಜೀವನ, ಅದು ಯಶಸ್ವಿ ಆಗ್ತದೆ. ನಮ್ಮದು ಹಂಗಲ್ಲ. ಹೆಸರಿಗೆ ಮಾತ್ರ ಹೆಂಡತಿ, ಹೆಸರಿಗೆ ಮಾತ್ರ ಗಂಡ, ಒಳಗೆ ಒಬ್ರು ಸಂಬಂಧನೇ ಇಲ್ಲ. ಮೊದಲೇನು ಸ್ವಲ್ಪ ದಿವಸ ಇರ್ತಾರೆ, ಆಮೇಲೆ ಫೈಟಿಂಗ್ ಚಾಲು ಆಗ್ತದೆ. ಖರೆ ಸಿನಿಮಾದಾಗ ಫೈಟಿಂಗ್ ಸುಳ್ಳು ಅದಾವ. ಅವು ಮನ್ಯಾಗ ನಡೀತಾವ ನೋಡ್ರಿ, ಅವೇ ಖರೆ ಫೈಟಿಂಗ್ ಅದಾವ.
ಸ್ವಲ್ಪ ಆ ಕಡೆ ಈ ಕಡೆ ಹೋದ್ರೆ ಸಮಯ ಆಗ್ತದೆ ಅಂತ ತಿಳ್ಕೊಂಡು ನಾನು ನಿಮ್ಗೆ ಪ್ರವಾಸದಿಂದ ಭಾಳ ಕರ್ಕೊಂಡು ಹೋಗ್ತೀನಿ. ನಿಮ್ಮ ಕಡೆ ಬರಲಿಲ್ಲ ಅಂದ್ರೂ ನಡೀತೈತಿ, ಯಾಕಂದ್ರೆ ನಿಮ್ಗೆ ಭಾಳ ಸಾಕಷ್ಟು ಅನುಭವ ಐತಿ ಸಂಸಾರದ. ಮತ್ತು ಇನ್ನೇನು ಕೇಳೋದಿದ್ರೆ ಅದನ್ನು ಬ್ಯಾಸರಾಗೈತಿ, ನಿಮ್ಗೆ ರೋಷ ಹೋಗೈತಿ, ಮರ ಎಲ್ಲರೂ ಕೂತಾಣ ಏನೋ ಶಿವನಾಮ ಕೇಳಬೇಕಂತೀರಿ. ಅಂಗವೆಂಬ ಮೂರ್ತಿ, ಲಿಂಗವೆಂಬ ಮೂರ್ತಿ ಉಳ್ಳನ್ನ ಬರ ಸಂದಿಲ್ಲದೆ ಅರ್ಪಿಸಬೇಕು. ಅಂಗಕ್ಕೂ ಲಿಂಗಕ್ಕೂ ವ್ಯತ್ಯಾಸ ಇರಬಾರದು. ಪ್ರಸಾದ ಯಾವಾಗ ಆಕತಿ? ಉಣ್ಣವನಿಗೂ ಉಣಸವನು ಇಬ್ರು ಒಂದೇ ರೀತಿ ಇರ್ಬೇಕು. ನಾವು ಉಂಡ್ರೆ ನೀವು ಉಂಡಂಗ, ನೀವು ಉಂಡ್ರೆ ನಾವು ಉಂಡಂಗ. ನೀ ಅಂದ್ರೆ ನಾ ಅಂದ್ರೆ ನೀ, ನನ್ನಿಬ್ಬರ ನಡುವ ಭೇದ ಇಲ್ಲ ಅನ್ನುವಂಥ ಭಾವದಿಂದ ಏನು ಉಣ್ತಾರಲ್ರಿ, ಅವಾಗ ಅರ್ಪಿತ ಆಗ್ತದೆ. ಮತ್ತು ಚಲೋದು ಬಂದಿದ್ದು ನನಗ ಸಾಪ್ ಬಂದಿದ್ದು, ನಿನಗಂದ್ರೆ ಏನು? ಕೈ ಬಂತಿಲ್ಲ ಲಿಂಗ ನೀರತ್ತಿನ್ನು, ಸಿಹಿ ಬಂತಂದ್ರೆ ನಾ ತಿಂತೀನಿ. ಅಂದ್ರೆ ಇಬ್ಬರು ಮಧ್ಯದಲ್ಲಿ ಭೇದ ಇರಬಾರ್ದು ಅಂತ ವಿಷಯ. ಸಂದಿಲ್ಲದ ಅರ್ಪಿಸಬೇಕಪ್ಪ. ನೀವು ಮಾಡ್ತೇನಂದ್ರೆ ಭಾಳ ರುಚಿ ಬರ್ತಂದ್ರೆ ಗಬ ಲಿಂಗ ಹಿಂಗೆ ಎಡಿ ಮಾಡೋದು ತಿಂದ್ರೆ ಹೆಂಗೆ ಮಾಡೋದು? ಹಂಗ ಒಂದು ಕಡೆ ಆಗ್ತತಿ, ಲಿಂಗ ಒಂದು ಕಡೆ. ಪ್ರಸಾದ ಅಂತ ಯಾರಿಗೆ ಕರೆದಾಗ ಎಲ್ಲರೂ ಪ್ರಸಾದಿಕರಾಗಕ್ಕೆ ಬರುವುದಿಲ್ಲ, ಅದಕ್ಕೆ ಭಾಳ ಟೈಮ್ ತಗೋತದ. ಯಾಕಂದ್ರೆ ನೀವು ಉಂಟಿದ್ದಲ್ಲ ಅವ ಉಣ್ಬೇಕು, ಅವ ಉಂಟಿದ್ದಲ್ಲ ನೀವು ಉಣ್ಬೇಕು. ಅಂದ್ರೆ ಇಬ್ಬರು ಕೂಡೇ ಉಣ್ಬೇಕು, ಒಂದ ತಾಟ್ನೇ ಉಣ್ಬೇಕು. ಹಿಂದಕ್ಕೆಲ್ಲ ಹಂಗ ಇದ್ರು. ಲಿಂಗಾರ್ಪಿತ ಮಾಡೋದಂದ್ರೆ ಏನ್ರಿ? ನಿನಗೆ ಸಿಹಿ ಕಹಿ ರುಚಿ ಏನೇನೋ ಷಡ್ ರಸಗಳದಾವ ನೋಡ್ರಿ, ಅವೆಲ್ಲವೂ ಲಿಂಗಕ್ಕೆ ಎಡಿ ಮಾಡಿ ನೀವು ಉಣ್ಬೇಕು. ನೀವು ಉಣ್ಬೇಕಂದ್ರೆ ನೀವು ಉಂಡ್ರೆ ಲಿಂಗಯ್ಯ ಉಣ್ಬೇಕು. ಹಂಗ ನೀ ಅರ್ಪಣ ಮಾಡಬೇಕು. ನಿನ್ನ ಥ್ರೂ ಲಿಂಗಯ್ಯ ಉಣ್ಬೇಕು, ನಮ್ಮ ಥ್ರೂ ಲಿಂಗಯ್ಯ ಉಣಂಗಿಲ್ಲ. ನಮ್ಮ ಅಂಗ ಉಣ್ತತಿ. ಬಯಸಿ ಬಂದುದು ಏನ್ರಿ? ನಮಗೆ ಇವತ್ತು ಮಿರ್ಚಿ ಬಜಿ ಬೇಕಾಗೈತ್ರಿ, ನಮಗೆ ಇವತ್ತು ಇಡ್ಲಿ ಬೇಕ್ರಿ, ನಮಗಿವತ್ತ ದ್ವಾಸಿ ಬೇಕ್ರಿ, ನಮಗೆ ಇವತ್ತು ಇದು ಬೇಕ್ರು ಅದು ಬೇಕ್ರು ಅಂತ ತಿಳ್ಕೊಂಡು ನೀವು ಬಯಸಿ ಉಣ್ತಾರಲ್ಲ, ಅದು ಲಿಂಗ ಭೋಗ ಅಲ್ಲ, ಲಿಂಗ ಅರ್ಪಿತ ಅಲ್ಲ, ಅದು ನಿಮ್ಮ ಅಂಗ ಭೋಗದ. ಹೌದಿಲ್ರಿ? ಬೈಕೆ ಯಾರೋ ಒಬ್ರು ಮಾನ್ಯ ಫೋನ್ ಮಾಡಿ ಬುದ್ಧಿ ಒಂದಿಟ್ಟ ನಿಮ್ಮ ಕೈಯಾಗ ಚಿತ್ರನ ಚಲೋ ಮಾಡ್ತಿರ್ರಿ ಅಂತ ರೆಡಿ ಮಾಡ್ತಿರಲ್ರಿ, ನಾವು ಬರೋತಾನ ಅಂತಂದ್ರೆ ನನಗೆ ಫೋನ್ ಮಾಡಿ. ಮಾಡಕ್ ಬರೋದಿಲ್ಲ, ಸುಮ್ಮ ಅವ್ರ ಬಯಕೆ. ನಿಮ್ಮ ಕೈಯಾಗ ಒಂದಿಟ್ಟು ಚಿತ್ರನ ಸಾರು ಉಣ್ಬೇಕಂತ ಮಾಡ್ರಿ, ಟೊಮಾಟೊ ಸಾರು ಚಲೋ ಮಾಡಿದ್ರು. ಇದಕ್ಕೆ ಯಾಕೆ ಉದಾಹರಣೆ ಕೊಡಕತ್ತೀನಿ? ಬಯಕೆ. ಕೆಲವು ಹೆಣ್ಮಕ್ಳಿಗೆ, ಗರ್ಭಿಣಿ ಹೆಣ್ಮಕ್ಳಿಗೆ ಈ ಮಣ್ಣು ತಿನ್ನಂಗೆ ಆಗ್ತದೆ. ಬೇಗ ಮಣ್ಣು ತಿಂತಾನೆ. ಅದು ನಮ್ಮ ಬಯಕೆ, ನಮ್ಮ ಜೀವದ ದೇಹದ ಇಚ್ಛೆಗಳವು. ಆದ್ರೆ ನಾವೇನು ಇಚ್ಛೆ ಪಡಂಗಿಲ್ಲ, ನಾವೇನು ಅಪೇಕ್ಷೆ ಪಡಂಗಿಲ್ಲ. ಏನು ಬಂದಿರ್ತದ ನೋಡ್ರಿ, ಅದು ಸಿಹಿ ಬರ್ಲಿ, ಕಹಿ ಬರ್ಲಿ, ಹುಳಿ ಬರ್ಲಿ, ಉಪ್ಪು ಬರ್ಲಿ, ಹೌದು ಬರ್ಲಿ, ಅಲ್ಲ ಬರ್ಲಿ, ಅದು ಏನು ಬಂದದ ಪ್ರಸಾದ ಅಂತ ಲಿಂಗಯ್ಯ ಗಡಿ ಮಾಡಿದ್ ಏನು ಉಣ್ತೀವಲ್ಲ, ಬಯಸದೆ ಬಂದು ಅಪೇಕ್ಷೆ ಮಾಡ್ಲಾರ್ದ ನಾವು ಉಣ್ತೀವಲ್ಲ, ಲಿಂಗಯ್ಯ ತೋರ್ಸೋದು ಪ್ರಸಾದ. ಇಲ್ಲ ಅಂದ್ರೆ ಮತ್ತೆ ನಾವಷ್ಟೇ ಉಣ್ತೀವಿ, ಲಿಂಗಯ್ಯ ನಮ್ಮ ಜೊತೆ ಉಣೋದಿಲ್ಲ. ಇದು ನೆನಪಿಟ್ಕೊಂಡ್ಬಿಡ್ರಿ. ಬಹಳ ಮಂದಿ ಪ್ರಸಾದ ಅಂತ ಪದ ಪ್ರಯೋಗ ಮಾಡ್ತಿರ್ತೀವಿ. ಪ್ರಸಾದ ಮಾಡ್ರಿ, ಪ್ರಸಾದ ತಗೊಳ್ರಿ, ಪ್ರಸಾದಕ್ಕೆ ಬರ್ರಿ ಅಂತ ನಾವು ಪದ ಪ್ರಯೋಗ ಮಾಡ್ತೀವಿ. ಹಂಗಿರುವುದಿಲ್ಲದ ಪ್ರಸಾದ ತತ್ವ ಹೆಂಗಿರ್ತದ್ರಿ ಬಂಧುಗಳೇ? ಅದಕ್ಕಾಗಿ ಪ್ರಭುದೇವರು ಏನಂತಾರೆ? ಅಂಗ ಉಳ್ಳನ್ನ ಬರ ಲಿಂಗ ಪೂಜೆ ಮಾಡಬೇಕು. ಲಿಂಗವೆಂಬ ಮೂರ್ತಿ ಉಳ್ಳನ್ನ ಬರ ಸಂದಿಲ್ಲದೆ ಅರ್ಪಿಸಬೇಕು. ಅವನಿಗೆ ನಿನ್ಗೆ ಭೇದ ಇರಬಾರದು. ನೀನು ಅರ್ಪಿಸಿದ್ದಲ್ಲ ಅವ ಉಣ್ಬೇಕು. ನೀ ಅಪೇಕ್ಷೆ ಮಾಡ್ಲಿಲ್ಲ ಅಂದ್ರೆ ಅವ ಉಣ್ತಾರ. ನೀ ಅಪೇಕ್ಷೆ ಮಾಡಿದ್ರೆ ನೀವು ಉಣ್ಬೇಕಾಗತ್ ಬರ್ದಾಗ ಅವ ಉಣ್ಣೋದು. ಬಹಳ ಅದ್ಭುತವಾದ ಮಾತು ಬರೀತಾರೆ. ಅಂಗ ಒಳಿದು ಮತ್ತೆ ಲಿಂಗವೆಂಬ ಭಾವ ಇಂಗದಿರಬೇಕು. ಇದು ನಮ್ಮ ಗುಹೇಶ್ವರ ಲಿಂಗದ ಇರುವು ಚಂದಗಿಯ. ಇಷ್ಟು ಚಂದ ಬರ್ದಾರ. ಸ್ವಲ್ಪ ಅರ್ಥ ಮಾಡಿ. ನಮ್ಮ ಕೈಲಿ ಹಾಕೋತಿಲ್ಲೋ, ಹಾಕತ್ ಒಂದ್ ದಿವ್ಸ ಹೋಗ್ಬೇಕು, ಭರವಸೆ ಇಟ್ಕೊಂಡು ಹೋಗ್ಬೇಕಾಗ್ತದೆ. ಏನಂದ್ರೆ ಈ ದೇಹದ ಭಾವ, ಅಂಗ ಭಾವ ಹಿಂಗೀನಿ. ನನಗೇನಪ್ಪ ಲಿಂಗದ ಭಾವ ಬಂದದ, ನನಗೆ ಅಂಗದ ಭಾವ ಇಲ್ಲ. ನಾನು ಶರೀರ, ನಾನು ಮನಸ್ಸು, ನಾನು ಜೀವ, ನಾನು ಆತ್ಮ, ನಾನು ಬುದ್ಧಿ, ಇಂಥವು ಯಾವ ಭಾವನೆಗಳು ಇಲ್ಲ ಅಂತ ತಿಳ್ಕೊಂಡಿದ್ರು ಕೂಡ ಲಿಂಗದ ಭಾವ ಹಿಂಗದಿರಬೇಕು. ಅಂದ್ರೆ ನನ್ನಲ್ಲಿ ಎಲ್ಲ ಅಂಗ ಭಾವಗಳು ಹೋಗ್ಯಾವ. ಅಪೇಕ್ಷೆಗಳು, ಜೀವ ಭಾವ, ದೇಹ ಭಾವ, ಪ್ರಾಣ ಭಾವ, ಮನೋಭಾವಗಳೆಲ್ಲ ವಿಕಾರಗಳು ಹೋಗ್ಯಾವ. ವಿಚಾರದ ವಿಕಾರ ಹೋಗ್ಯಾವ. ಲಿಂಗ ಭಾವದಲ್ಲಿ ನಾನು ನಿಂತೀನಿ ಅಂತ ತಿಳ್ಕೊಂಡಿದ್ರು ಕೂಡ ನಿನ್ನ ಅಂಗದ ಮೇಲೆ, ಎದಿ ಮೇಲೆ ನೀ ಲಿಂಗ ಇರಬೇಕಪ್ಪ. ಇದು ನಮ್ಮ ಗುಹೇಶ್ವರ ಲಿಂಗದಲ್ಲಿ ಚಂದಯ್ಯ, ಅದು ಗುಹೇಶ್ವರ ಲಿಂಗದ ಇರುವಂತ. ನಾ ಗೆದ್ದೀನಿ, ನಾ ಶುದ್ಧ ಆಗಿನಿ, ನಾ ಪರಿಪೂರ್ಣ ಆಗಿನಂತ ಕೂಡ ಇದು ಇರೋವರೆಗೆ ಮಾತ್ರ ನಿನ್ನ ಶರೀರದ ಮೇಲೆ ಮಾತ್ರ ಲಿಂಗ ಇರಬೇಕಪ್ಪ, ತೆಗಿಬಾರದು. ಇದು
ಗುಹೇಶ್ವರ ಲಿಂಗದ ಇರುವು ಅಖಂಡ ಪರಿಪೂರ್ಣ ಏನಾಗಬೇಕಾಗೈತಿ. ಅಂದ್ರೆ ಯಾವಾಗಲೂ ಸಮೇತವಾಗಿ ಯಾವ ಅಂಗದ ಮೇಲೆ ಕೂಡ ಲಿಂಗ ಇರಲಾರ್ದಂಗೆ ಇರಬಾರದು, ಇದ್ರ ಮೇಲೆ ಕೂಡ ಲಿಂಗ ಹಾಕೋಬೇಕು ಅನ್ನುವಂಥ ಅದ್ಭುತವಾದ ವಿಚಾರ. ಸೊ ಎಲ್ಲರೂ ಕೂತು ಕೇಳ್ತಾ ಇದ್ದಾರೆ. ಅತ್ಯಂತ ಗಂಭೀರ ಮುಗ್ಧವಾಗಿರ್ತಕ್ಕಂಥ ಅನುಭವ ಮಂಟಪದಲ್ಲಿ ಈ ವಚನವನ್ನು ಪ್ರಭುದೇವರು ಪ್ರಸ್ತಾಪನೆ ಮಾಡಿದ ಮೇಲೆ ಎಲ್ಲರಿಗೂ ಸಂತೋಷ ಆಗ್ತದೆ. ಆದ್ರೆ ಪ್ರಭುದೇವರು ಕೈಯಾಗ ಸಿಕ್ಕ ರಂಗ ಬಿಡುವುದಿಲ್ಲ, ಅವ್ರು ರಂಗ ಬಿಡುವುದಿಲ್ಲ. ಅವರು ಸಂತರಿದ್ದರಂತೆ, ಮತ್ತೆ ಪ್ರಭುದೇವರಲ್ಲ ಅವರು ಈಗ ಊರು ಸಂಚಾರ ಮಾಡಿದ ಅವ್ರಿಗೂ ಬೇಸರ ಆಗೈತಿ ಜನ್ಮ ಜೀವನ. ನಾನು ಸಂಚಾರದಲ್ಲಿ ಆ ಕಡೆ ಈ ಕಡೆ ಹೋಗಿ ಲೋಕಾನುಭವ ಮಾಡ್ಕೋಬೇಕು. ಮೊದಲು ನೆನಪಿಟ್ಕೋಬೇಕಿದೆ, ಲೋಕಾನುಭವ ಆಗದೆ ಹೊರತು ನಮಗೆ ಆತ್ಮಾನುಭವ ಆಗೋದಿಲ್ಲ, ಆ ಕಡೆ ತಿರುಗುವುದಿಲ್ಲ ಮನಸ್ಸು. ಆದರೆ ಶರಣರು ಅವರು ಸರ್ವಜ್ಞ ಮೂರ್ತಿಗಳದಾರ, ಅವರು ಹುಟ್ಟಿತ್ತಲೇ ಪರಿಮಳ. ನೆನಪಿಟ್ಕೋಬೇಕು ಈ ಮಾತು ಏನ್ರಿ. ಚನ್ನಬಸವಣ್ಣವ್ರ ಬಗ್ಗೆ ಬರೀತಾರ, ಹುಟ್ಟುತ್ತಲೇ ಪರಿಮಳ. ಚನ್ನಬಸವಣ್ಣವ್ರು ಹೆಂಗಿದ್ರು ಅಂತ ಕೇಳಿ ಹುಟ್ಟುತ್ತಲೇ ಪರಿಮಳ. ಅವ್ರಿಗೆ ಯಾವ ಅನುಭವ ಅವಶ್ಯಕತೆ ಇಲ್ಲ, ಅವ್ರು ಬರಕರ್ಕ ಎಲ್ಲ ತಗೊಂಡು ಬಂದ್ಬಿಡ್ತಾರೆ. ನಾವು ಹಂಗ ನೀವು ಹಂಗ ಅಂತ ಅನ್ಕೋಬಾರ್ದು. ನಮ್ಮಲ್ಲಿ ಕೇಳೋ ಯಾರು ಒಬ್ರು ಹಂಗೆ ಬರ್ಬೋದು, ಹೇಳಕ್ ಬರೋದಿಲ್ಲ. ಸಂತರು ಸಂಚಾರ ಮಾಡೋ ಸಮಯದೊಳಗೆ ನೀವು ಎಲ್ಲ ನಮ್ಮಲ್ಲಿ ಜನ ಬಂದಿರಂತ ಸ್ವಲ್ಪ ನಿಮಗೆ ಬಂದಿಟ್ಟ ಬೇರೆ ವಿಷಯಗಳಕ್ಕೆ ಭಾಳ ಹೊಟ್ಟೆ ಹಸಿತು. ಮತ್ತೆ ಸಂಚಾರದೊಳಗೆ ಊರೂರು ತಿರುಗಾಕತ್ತೆ ಅನ್ನೋ ಒಳಗೆ ಮನುಷ್ಯಾಗ ಏನಾಕತ್ತೆ, ಹವಾ ಬಡದು. ಹವಾ ಅಂದ್ರೆ ಏನು? ಗಾಳಿ. ಹಸಿವು ಬಂದ್ರೆ ನೋಡ್ರಿ ಮನುಷ್ಯಾಗ ಹೆಂಗಾಕತ್ತೆ ಹೇಳಿ, ಹೌದಿಲ್ಲ? ಈಗ ಯಾರೋ ಪುರಾಣ ಹೇಳಕ್ಕೆ ಬಂದಿದ್ರಂತ, ಪುರಾಣ ಹೇಳಕ್ಕೆ ಬಂದಾಗ ಪುರಾಣಿಕ ಏನಂತ ಎಲ್ಲ ಹೆಣ್ಮಕ್ಳೆಲ್ಲ ದೇವಿ ಸ್ವರೂಪ ಅಂದ್ಬಿಟ್ನಂತ. ಒಬ್ಬ ಹೆಣ್ಮಗಳ ಏನು ಮಾಡ್ಯಾಳ ಅಂದ್ರೆ ಹೋಗಿ ಜಗಲಿ ಮೇಲೆ ಕುಂತು ಬಿಟ್ಟ. ಜಗಲಿ ಅಂದ್ರೆ ಗೊತ್ತಾಗತ್ತಲ್ಲ, ಜಗಲಿ ಮೇಲೆ ಕುಂತು ಬಿಟ್ಟಾಳ. ಅದು ಹೆಂಗೆ ಕುಂತಾಳಂದ್ರೆ ಕೈಯಾಗ ತ್ರಿಶೂಲ ತಗೊಂಡ, ಕೆಂಪು ಸೀರೆ ಉಟ್ಕೊಂಡ, ಕೆಂಪದೊಂದು ಹಣಿ ಬಟ್ಟೆ ಇಟ್ಕೊಂಡ ಜಗಲಿ ಮೇಲೆ ಕುಂತು ಬಿಟ್ಟಾಳ. ದೊಡ್ಡ ಜಗಲಿ ಇರ್ತದೆ. ಇವಾಗ ಗಂಡ ಹೊಲ್ದಾಗ ಬಿಸಿಲಾಗ ದುಡಿಯಾಕ ಹೋಗಿ ಈಗ ಬರ್ತಾಳ ಆಗ ಬರ್ತಾಳ ಅಂತ ನೋಡಾಕತ್ತೇನೆ, ಯಾವಾಗ ಬರ್ತೈತಿ ಮೇಲೆ ಕುಂತು ಬಿಟ್ಟಾಳ. ಅವ ಹೊಟ್ಟೆ ಹಸದು ಯಾರು ತಿನ್ನಂತ ಅವ ಕೊಡ್ತಾನೆ. ಈಕೆ ಬಂದ್ರೆ ಹಾಕಬೇಕಂತ ಕುಂತಾನ, ಒತ್ತಾಗೈತಿ, ನೀರಿಲ್ಲ ಊಟ ಇಲ್ಲ. ಕೆಟ್ಟ ಬಿಸಿಲಾಗ ಅವನು ತಾಪ್ ಮಾಡ್ಕೊಂಡು ಎಗರಿ ಮೇಲೆ ಬಾರ್ಕೋಲ್ ಹಾಕೊಂಡು ಬಂದಂತ ಎಲ್ಲಿಗೆ ಮನೆಗೆ ಬಂದ. ಮತ್ತೆ ಅನ್ನ ಇಲ್ಲ ನೀರಿಲ್ಲ ಅನ್ನಂದ್ರೆ ಏನು ತಿಳ್ಕೊಂಡ್ರಿ ನೀವು? ಮೃತ್ಯು ಅದು. ಹಸಿವು ಅಂದ್ರೆ ಮೃತ್ಯು ಇದ್ದ ನೋಡ್ರಿ. ಹಸುವಾತಂದ್ರೆ ಮನುಷ್ಯನಿಗೆ ಯಾವ ಬಡ್ಡಿ ಅವನು ತಿಂತಾನಾಗತ್ತ. ನೀವೇ ನೋಡ್ರಿ, ಹಸುವಾದ್ರೆ ಎಷ್ಟು ಸಿಟ್ಟು ಬರ್ತದೆ. ಹಸಿವು ಅಂದ್ರೆ ಋಷಿಗಳು ಅದಕ್ಕೆ ಮೃತ್ಯು ಅಂತ ಹೆಸರಿಟ್ಟಾರ. ಪಟ್ನ ಊಟ ಮಾಡಿಬಿಡುದು, ಇಲ್ಲ ಅಂದ್ರೆ ಯಾರು ಬಡಿಲಿ ಯಾರು ಬಿಟ್ಟು ಸಿಟ್ಟು ಹೇಳ್ತಾರೆ. ಬಂದು ನೋಡಾಕತ್ತಾನ, ಅದೆಲ್ಲ ಹೋದ, ಅಲ್ಲಿಗೆ ಹೋದ, ಇಲ್ಲಿಗೆ ಹೋದ, ಎಲ್ಲ ಕಡೆ ಹುಡುಕಾಡ್ದ. ಕೊನೆಗೆ ಏನು ವಿಚಾರ ಮಾಡಿದ್ನ, ಇಷ್ಟೊತ್ತಾಗ ಯಾಕೆ ಪೂಜಾ ರೂಮ್ನಾಗ ಇರ್ತಾಳೆ, ಮಧ್ಯಾಹ್ನ ಆಯ್ತಂತ ನೋಡೋಣ ಅಂತ ತಿಳ್ಕೊಂಡು ಪೂಜಾ ರೂಮ್ನಾಗ ಹೋದ ತಕ್ಷಣ ಮ್ಯಾಲೆ ನೋಡಾಕತ್ತ, ಮ್ಯಾಲೆ ಕುಂತು ಬಿಟ್ಟ. ತಥಾಸ್ತು ಅಂತ ಬಂದ ತಕ್ಷಣ ಕಂಡು ಬಂದಲ್ರಿ, ತಥಾಸ್ತು ಅಂದ್. ಏನಿನ್ನ ಆಟ ಅಂತ ಕೇಳಿ, ಏನಿಲ್ರಿ ನಾ ಇನ್ ಮೇಲೆ ದೇವಿ ನೀ ಭಕ್ತ ಅಂದಕ್ಕೆ. ಅವನಿಗೆ ಇಟ್ಟು ತೆರಿಗೆ ಏರಿ ಬಿಟ್ಟಿದ್ರಿ ಶರಣರ, ನೀವು ಹೇಳ್ತೀರಿ. ಸೀದಾ ಇಳಿದು ಬಂದು ತಟ್ಟೆ ಹಾಕ್ತಿದ್ದೋ, ತಾಟ ಹಾಕ್ತಿದ್ದೋ, ಮತ್ತೆ ನೋಡು ವಾರಕರ ಅಂತ ತ್ರಿಶೂಲ್ ಹೋಗ್ಲಿ ಎಲ್ಲ ಕೆಳಗೆ ಇಳಿದು ಬಂದು ಅಡಿಗೆ ಮಾಡಿ ಇಟ್ಟಿದ್ಲು ಬಿಡ್ರಿ. ಬಂದು ತಾಟ ಹಾಕಿದ್ದು ಊಟ ಚಾಲು ಆಯ್ತು. ಅವ ಏನು ಉಣ್ಣಲ್ಲ, ಏನೇನು ಆಟ ಅಂತ ಕೇಳಿದ. ಪುರಾಣಿಕ ಬಂದು ಹಿಂಗೆ ಹೇಳಿದ್ದೀನಿ, ನಾ ಹಿಂಗೆ ಮಾಡಿಕೊಡ್ತೀನಿ, ನಮ್ದೇನು ತಪ್ಪಲ್ಲ ಅಂತ ಪುರಾಣಿಕ ಹಿಡಿದ್ಲ. ನಮ್ಮಂಥವ್ರ ಮೇಲೆ ಹಿಡಿದಾವಲ್ರಿ ಪುರಾಣ ಪ್ರವಚನ ಹಿಡಿದವ್ರು. ಅದ್ರ ಜೀವನದಲ್ಲಿ ಏನಾಗತ್ತಲ್ರಿ, ಮನುಷ್ಯ ಹಸಿವು ದೃಶ್ಯಗಳು ಇವೆಲ್ಲ ಸಾಮಾನ್ಯ ಅಲ್ಲ. ಸಂತರು ಹಸು ಭಾಳ ಒಂದು ದೊಡ್ಡ ಚಲೋ ಹುಣಸಾದ ನಮ್ಮ ಕೃಷ್ಣಾ ನದಿ ದಂಡೆ ಮೇಲೆ ಏನು ಚಂದ ಕಬ್ಬು ಬೆಳೀತದಲ್ರಿ, ಚಲೋ ಕಬ್ಬು ಬೆಳೆದು ಕೇಳ್ರಿ, ಚಂದ ಸಮಾಧಾನದಿಂದ ಕೇಳ್ರಿ. ಮನಸ್ಸೇನಂತೂ ಮತ್ತೆ ಆಜುಬಾಜು ಯಾರೂ ಇಲ್ಲ. ದಿಸ್ ಈಸ್ ದಿ ಬೆಸ್ಟ್ ಟೈಮ್. ಇದು ಒಂದು ಒಳ್ಳೆ ಸಮಯ. ಕಬ್ಬು ಮುರಿ ಅಂತದು ಯಾವುದ್ರಲ್ಲಿ ಸಂತನ ಮನಸ್ಸು. ಆಗ ಸಂತನ ಬುದ್ಧಿ ಏನು ಹೇಳಿತ್ತು, ಬುದ್ಧಿ ಪವರ್ ಯಾವಾಗಲೂ ಕಡಿಮೆ ಇರೋದು ನೆನಪಿಟ್ಕೋಬೇಕು. ಯಾರಾದ್ರೂ ದೊಡ್ಡ ಬಲಿಷ್ಠರು ಇರ್ತಾರೆ, ಭಾಳ ಶಾಣೆ ಇರ್ತಾರೆ, ಏನೋ ಸಂಸ್ಕಾರ ಸುಕೃತ ಫಲದಿಂದ ಬುದ್ಧಿ ಗಟ್ಟಿರ್ತದೆ. ಅದು ಬುದ್ಧಿ ಅಂದ್ರೆ ಏನಪ್ಪ, ಚೀಫ್ ಇನ್ಸ್ಟ್ರೂಮೆಂಟ್ ಅದು. ಹಂಗೆ ಚೀಫ್ ಸೆಕ್ರೆಟರಿ ಇರ್ತಾರಲ್ರಿ, ಬುದ್ಧಿನೇ ಎಲ್ಲ ತೀರ್ಮಾನ ಮಾಡ್ತದೆ. ನಮ್ಮ ಜೀವನವನ್ನ ಬುದ್ಧಿ ತೀರ್ಮಾನ ಮಾಡ್ತದೆ. ಅದಕ್ಕೆ ಬುದ್ಧಿ ಹೇಳಕತ್ತಿತ್ತು, ಸಂತರೆ ಮುರಿಬ್ಯಾಡ್ರಿ, ತಿನ್ಬ್ಯಾಡ್ರಿ. ಯಾಕಂತ ಕೇಳಿದ್ರೆ ಎಲ್ಲದನ ಗೊತ್ತಿಲ್ಲ, ಮಾಲಕ್ ಇಲ್ಲೇ ತಿರುಗಾಡ್ತಿರ್ತಾನ, ದಯವಿಟ್ಟು ನೀವು ಸಂತರಿದ್ರಿ ತಿನ್ಬ್ಯಾಡ್ರಿ ಕಬ್ಬಂತ ಬುದ್ಧಿ ಹೇಳಿತ್ತು. ಯಾಕೆ ಮನಸ್ಸಂತ ಅದನ್ನ ಮಾತು ಕೇಳ್ಕೊಂಡು ಕುಂತ್ರೆ ಸಾಯದಾಕತ್ತನ ತಿನ್ನೋ ಅಂತದ್ದು ಮನಸ್ಸು. ನೋಡ್ರಿ, ಎರಡು ಒಳಗೆ ಎರಡು ಅದಾವ. ಕೊನೆಗೆ ಯಾರ್ದು ಬಲ ಹೆಚ್ಚಾತು, ಯಾರ್ದು ಹಚ್ಚಾಕದ್ರಿ
ಮನಸ್ಸು ಪ್ರಾಣ ಸಂಬಂಧದಾಗ ಐತಿ, ಆ ಪ್ರಾಣ ದೇಹ ಸಂಬಂಧದಾಗ ಐತಿ. ಅನ್ನ ನೀರಿದ್ರನೇ ಬುದ್ಧಿ ಓಡ್ತೈತಿ, ಮನಸ್ಸು ಓಡ್ತೈತಿ. ಅದಕ್ಕೆ ಮನಸ್ಸು ಆದೇಶ ಮಾಡಿತ್ತು ಪ್ರಾಣಕ್ಕೆ ಬರೀ ಅಂತ ಬರುದ ಸಂತ ಮುರಿದ ಇನ್ನೇನು ತಿನ್ಬೇಕಂತ ತಿನ್ನಾಕತ್ತಿದ್ದ ಅವ ಒಂದು ಕಬ್ಬು ಮುರ್ಕೊಡ್ಬಾರ್ದು. ಯಾರ್ರಿ ಇವನು ಮುರಿದದ್ದ ಸಪ್ಪಳ ಕೇಳಿದ ಅವ ಮುರಿದ. ಸೀದಾ ಬಂದವನ ಹಿಂಗೆ ಹೊಡ್ಯಾಕತ್ತಿದ್ದ ಸಾಕ್ತನ ಸುಮ್ ಹಿಂಗ ನಿಂತಿದ್ ನೋಡ್ರಿ, ಪಾಪ ಹೊಳಸ್ಕೊಟ್ಟು. ಆಗ ಬಂದು ಹೊಡೆದವ ಕೇಳಿದ ಮಾಲಕ, ಯಾಕ್ರಿ ಇಷ್ಟು ಹೊಡೆದ್ರು ಸುಮ್ಮನೆ ನಿಂತಿರಲ್ಲ? ಅವ್ರಿಗೆ ಮತ್ತೆ ಇನ್ನೇನು ಮಾಡೋದು, ತಪ್ಪು ಮಾಡಿ ಒಂದು ಬೆಳಗ್ಗೆ ಬಡಿಸ್ಕೋಬೇಕು. ಯಾರಾದ್ರೆ ಬುದ್ಧಿ ಹೇಳಿತು, ಬುದ್ಧಿ ಮಾತು ನಡೀಲಿಲ್ಲ, ತಿಂದಿನಪ್ಪ, ಕ್ಷಮ ಮಾಡು, ದಯವಿಟ್ಟು ಮತ್ತೆ ಯಾವಾಗಾದ್ರೂ ಭೇಟಿ ಆದಾಗ ಏನೈತಿ ದಂಡ ನಾ ಕೊಡ್ತೀನಿ ಅಂತ. ಅದಕ್ಕೆ ಪಾಪ ಮಾಲಕ್ ಏನ್ ಮಾಡ್ದ, ಸಂತರ ನನ್ನ ಕಡೆ ತಪ್ಪಾಗೈತಿ, ನೀವು ಸಂತರಿದ್ದೀರಿ, ದಯವಿಟ್ಟು ಇದೊಂದು ಕಬ್ಬ ಏನು ಮುರಿದ್ಕೊಂಡು ತಿಂದಿರಿ, ತಿಂದು ಬಿಡ್ರಿ, ಮತ್ತೆ ಒಂದು 4 ಕಬ್ಬು ಮುರಿದು ಕಡ್ದು ಒಂದು ವರಿ ಮಾಡಿ ಕೊಡ್ತಾನಂದ. ಈ ಕಬ್ಬು ತಿಂದ ಹಿಂಗಾಗೈತಪ್ಪ, ಇನ್ನು 4 ಕಬ್ಬು ತಿಂದು ಇನ್ನು ಯಾರ್ಯಾರು ಕೂಡ ಬಡಿಸ್ಕೊಂಡು ಹೋಗೋನು ಮಾರಾಯ, ನಿನ್ನ ಕಬ್ಬು ಬೇಡ, ನೀ ಬೇಡ ಅಂತ ಒಗದು ಹೋಗ್ನಂತ. ಹೌದಿಲ್ಲ? ನಮ್ಮದು ಹಂಗಲ್ಲ, ಎಲ್ಲಿ ಯಾರ್ದು ಹೊಲ ಇರುವಲ್ದಾಕ, ಯಾರ್ದು ಮನೆ ಇರುವಲ್ದಾಕ ಮುರ್ಕೊಳ್ಳೋದು, ತಿನ್ನೋದು, ಓಡೋದು. ನಮ್ಮನ್ನು ಹಿಡ್ಕೊಡ್ತಾರ್ರಿ. ಒಬ್ಬ ಹುಡುಗ ನಮ್ಮ ಗಾಡಿಯಾಗ ಬರಾಕತ್ತಿದ್ದನ್ರಿ, ಕೇಳ್ರಿ ಮಜಾ ಐತಿ. ಹುಡುಗ ನಮ್ಮ ಗಾಡಿಯಾಗ ಇದ್ದನ್ರಿ, ಅವ ಕಡ್ಲಿಕಾಯಿ ನೋಡಿಬಿಟ್ಟಾನ. ಏನ್ ತಿನ್ನು ಕಡ್ಲಿಕಾಯಿ? ಶೇಂಗಾ ಅಲ್ಲ, ಕಡ್ಲಿಕಾಯಿ. ಕಡ್ಲೆ ಅಂತೀರೇನು? ಊರುಗಡ್ಲಿ. ನಿಮ್ಮ ಕಡೆ ಊರುಗಡ್ಲಿ ಅಂತಾರೆ. ಅವು ಚಲೋ ಮಸ್ತಾಗಿ ಒಂದು 8 ಎಕರೆ ತುಂಬಿ ಬೆಳೆದು ಬಿಟ್ಟೈತಿ. ನಮ್ಮ ಹುಡುಗ ನಮ್ಮ ಗಾಡಿಯಾಗ ಕೂತಾನ್ರಿ, ಬುದ್ಧಿ ಹಸರು ಬೆಳೆದೈತ್ರಿ, ಅಟ್ಟ ತಗೊಂಡ್ಬರ್ತೀನಿ ಅಂತ. ಬ್ಯಾಡ ತುಂಬ ಇಲ್ಲೇ ಇರ್ತಾರಂತಂದಿನ್ರಿ. ಹುಡುಗರು ಮತ್ತೆ ಕೇಳೋದ್ರು ನೋಡ್ರಿ, ಪಾಪ ನಡೆದ ಘಟನೆ ಇದು. ಕಿರಿಕಿರಿ ಮಾಡಿದ್ರೆ ಅವ BSc ನರ್ಸಿಂಗ್ ರೀ, ಮತ್ತೆ PUC ಎಲ್ಲ ಏನು BSc ನರ್ಸಿಂಗ್ ಓದ್ತದ್ರಿ. ಮಠದ ಹುಡುಗ ಅವ ಏನು ನೋಡಿದ್ ನೋಡ್ರಿ, ಹಸರು ಅವನು ಮನಸ್ಸಿಗೆ ಬಾಯಾಗ ನೀರು ಊರಾಕತ್ತಿದ್ರು. ಇರ್ಲಿ ಬಿಡ, ಒಂದ ಎಡ ಗಿಡ ಕಿತ್ಕೊಂಬ ಅಂತ ಅಂತೇನ್ರಿ. ಅವ ಹೋಗಿ ದಬಾ ಒಂದು ತೆಕ್ಕಿ ಬಿಟ್ಟಾನ. ಹೇಳ್ತಾನ ನಮ್ಮ ಬಾಂಧ, ನಾನು ಸ್ವತಃ ನೋಡಿದ್ರದ್ದು. ಅದ ತೆಲಿ ಕೆಟ್ಟ ರಸ್ತಾ ಬದಿ ಒಳಗೆ ನಾವು ಹಾಕಿ ಬಂದು ತಿಳ್ಕೊಂಡು ಕಂಡವರೆಲ್ಲ ಹೊರಗಡ್ಡೆ ತೊಗೊಂಡು ನನ್ನ ಜನ್ಮ ಹೆಂಗಾಗಬೇಕು, ಇನ್ನೇನಂತ ಅವ್ನು ಸಿಟ್ಲು ಬಂದ. ತಮ್ಮ ಬುದ್ಧಿಗೆ ಇದೈತಲ್ಲ ಅಂತ ಕೇಳಿದ. ನಾನು ಕೇಳ್ತೀನಿ, ಅವ ಏನ್ ಮಾಡ್ಬೇಕು ಕೇಳ್ರಿ, ಹುಡುಗ ಎಷ್ಟು ಸಣ್ಣ ಇದಾನ, ಅಲ್ಲಿ ಗಾಡಿಯಾಗ ಸ್ವಾಮಿಗಳಿದಾರ ಅಂತ ಅಂದವ. ಹಾಕ್ತಾರೆ ಸುಳ್ಳು ಖರೇನೆ ಇತ್ತು. ನಮ್ಮೆಲ್ಲ ಗ್ಲಾಸ್ ಏರ್ಸ್ಕೊಂಡಿರಲಿಲ್ಲ. ನನ್ನ ಹತ್ರ ನಾವೇನ್ ಮಾಡಿ ಗಾಡಿ ಒಳಗಿನ ಗ್ಲಾಸ್ ಏರ್ಸ್ಕೊಂಡಿರಲಿಲ್ಲ. ಬರೀ ಹೋಗೋಣ ಸ್ವಾಮಿಗಳು ಅಂತಂದ್ರೆ ಅವ ಕರ್ಕೊಂಡು ಬಂದ. ಇನ್ನು ಏನು ಮಾತಾಡ್ಬೇಕು, ಹುಡುಗ ಮಾತಾಡ ನಾವು ಬ್ಯಾಡ ಅಂದಿಲ್ಲ. ಹುಡುಗ ಮತ್ತೆ ಹೋಗಿ ನನ್ನ ಹೆಸರು ಹೇಳ ನಾವು. ಮತ್ತೆ ಹಿಂಗಾಗಿದೆ ಸ್ವಾಮಿಗಳು ಒದ್ದಾಡಕತ್ತವ್ರೆ. ಮತ್ತೆ ನಿಮ್ಮಂಥವ್ರ ಕೈ ಸಿಕ್ಕರು ಸ್ವಾಮಿಗಳಿಗೆ ಬರ್ತಾರೆ. ಹುಡುಗ ತಿಂದ ಅಂದ್ರೆ ಅಲ್ಲೇ ಮರಲಾಕ ತಿಂದ ಮಗ, ಅಲ್ಲೇ ತಿಂದ ತೆಕ್ಕಿ ಗಟ್ಲಿ ತಗೊಂಡು ಬರ್ಲಾಕತ್ತೆ ಅನ್ರಿ. ತಮ್ಮ ಏನೋ ಹಿಂಗೆ ಮಾಡಿರೋ ಎಲ್ಲಿ ಸ್ವಾಮಿಗಳಿದಾರೆ ಗಾಡಿ ಹೋಗೋತಲ್ರಿ. ಒಂದು ಶಾಟಿಗೆ ಔಟ್ ಆಗಿಬಿಟ್ಟು 6 ಹೊಡೆದ್ಬಿಟ್ಟವ. ವಿಕೆಟ್ ಹೋಗಂಗಿಲ್ಲ, ಇಲ್ಲ ವಿಕೆಟನ್ನು ಹೋಗ್ಬೇಕಿಲ್ಲ, 6 ಹೊಡಿಬೇಕು. ಅವ ಬಂದ ತಕ್ಷಣ ಕೇಳಿದ, ಯಾವ ಸ್ವಾಮಿಗಳು ಅನ್ಕೊಂತ ಬಂದ. ಅವ ಎಲ್ಲಿ ಸ್ವಾಮಿಗಳು, ಯಾವ ಸ್ವಾಮಿಗಳು ಅನ್ಕೊಂತ ಬಂದ. ನಾಲ್ಕು ಬಂದ ಬಳಿಕ ನನ್ನ ಕಿಟಕಿ ಪಕ್ಕದಾಗ ನಿಂತು ನಾಲ್ಕು ಇಳಿಸಿದ್ರು ಕಿಟಕಿ. ಇಲ್ಲಿ ಬಿಡ್ರಿ, ಪಾಪ ಹುಡುಗ ಏನೋ ಅಪೇಕ್ಷೆ ಪಟ್ಟದ್ರಿ, ಹಂಗೇನು ಬೇಜಾರು ಮಾಡ್ಕೋಬೇಡ್ರಿ, 1-2 ಗಿಡ ಕೊಡ್ರಿ, ಹುಡುಗ ತೊಗೊಂಡು ಹೋಗ್ರಿ ಅಂತ ಅಂದೆ. ಇದೇನು ಮಾಡಿದ್ರಿ ಸ್ವಾಮಿಗಳೇ, ನೀವು ಹೇಳ್ಬೇಕಿಲ್ರಿ ಬುದ್ಧಿ ನಿಮ್ಮ ಹುಡುಗರಿಗೆ. ನೋಡ್ರಿ ಹೆಂಗ ಕತ್ತಿದ್ದಂಗ ಇಟ್ಟು ಹತ್ರ ಅದ ನೀವು. ಮತ್ತೆ ಈ ತೆಕ್ಕಿ ಗಟ್ಲೆ ಕಿತ್ತಾನ್ರಿ, ರೋಡಿಗೆ ನಾವೆಲ್ಲ ಬೆಳಿತಿರ್ತೀವಿ, ಮೊದಲು ನಾವು ಬಯಲು ಸೀಮೆಯವರು, ಹೆಂಗ್ರಿ ಬುದ್ಧಿ ಅಂತಂದ. ಅದಕ್ಕೆ ನಾ ಏನಂತಂದು, ಏನಪ್ಪ 2 ಗಿಡ ಕೊಡು, ಹುಡುಗ ಗಿಡ ತೊಗೊಂಡು ಅಂತಂದು. ಏನು ಬೇಡದ್ರಿ, ಕಿತ್ಕೊಂಡು ಬಿಟ್ಟು ಅಂತ ತೊಗೊಂಡು ಹಾಕ್ರಿ ಗಾಡಿಯಾಗ ಅಂತ ಅಂದ್ಬಿಟ್ಟ. ಬೈದಂಗೆ ಮಾಡಿದ್ನು, ಹೊಡೆದಂಗೆ ಮಾಡಿದ್ನು, ಏನು ಮಾಡಿದ್ನು ಗೊತ್ತಿಲ್ಲ. ಇಂಥ ಪರಿಸ್ಥಿತಿ ಹಿಂಗೆ ಆಗ್ತಾವ. ವಿಷಯವೆಂಬ ಹಸುರನ್ನ ಮುಂದೆ ತಂದು ಪಸರಿಸಿದೆಯ್ಯ, ಹಸುರನ್ನು ಎಳಿಸುವುದು. ಹಸಿರು ಕಂಡ್ರೆ ಹಂಗೆ ಪಶು ಎಳಿಸ್ತದ ನೋಡ್ರಿ ದನ, ಹಂಗ ಮನಸ್ಸು ಒಂದು ದನ ಅದ. ಬಹಳ ಮಂದಿಗೆ ನಾವು ಮನುಷ್ಯರಂತ ತಿಳ್ಕೊಂಡಿವಿ, ಆದ್ರೆ ಮನುಷ್ಯ ಇನ್ನು ಪಶು ಬುದ್ಧಿಯಿಂದ, ದನದ ಬುದ್ಧಿಯಿಂದ ಇನ್ನು ಹೊರಗೆ ಬಂದಿಲ್ಲ. ಅದಕ್ಕಾಗಿ ಶರಣರೇನಂದಾರ, ಪಶುವಾನ ಪಶುಪತಿ. ಹಿಂಗ ಎಂತೆಂಥ ಸಂತರನ್ನ, ಎಂತೆಂಥ ದೊಡ್ಡ ಮಹಾತ್ಮರನ್ನು ಕೂಡ ಕೆಡುವುದದ ಮನಸ್ಸು. ಅದಕ್ಕಾಗಿ ಪ್ರಭುದೇವರು ಏನಂತಾರ, ಯಾವಾಗಲೂ ಕೊಳ್ಳಾಗ ಲಿಂಗ ಇಟ್ಕೊಡ್ರಿ, ಮನಸ್ಸಿನಲ್ಲಿ ಮಂತ್ರ ಇರಲಿ, ಕೊಳ್ಳಾಗ ಲಿಂಗ ಇರಲಿ. ಇದು ಚಂದಾಗಿ ಹೇಳಿದ್ರು, ಬಿಡಕ್ಕೆ ಬರುವುದಿಲ್ಲಪ್ಪ ಅದು. ಮುಂದೆ ಬಸವಣ್ಣವ್ರು ಏನ್ ಮಾಡಿದ್ರು ಅಂತಂದ್ರೆ, ಅಲ್ಲೇ ನಿಂತಿದ್ರು. ಎಲ್ಲ ಒಂದು ಅದ್ಭುತವಾಗಿರುವಂತ ಒಂದು ಸೀನ್ ಕ್ರಿಯೇಟ್ ಆಗಿತ್ತು. ಪ್ರಭುದೇವರು ಬಸವಣ್ಣವ್ರ ಕಡೆ ಬಸವಣ್ಣ ಕೇಳಿದ್ರು, ಮಾಸ್ತರ್
ಇಲ್ಪ ಲಿಂಗ ಗುರು ಜಂಗಮ ಪಾದೋದಕ ಪ್ರಸಾದ ಅಷ್ಟಾವರಣ ಪಂಚಚಾರ ಷಟಸ್ಥಲ ಈ ಜಗತ್ತಿಗೆ ಬೋಧನ ಮಾಡಕ್ಕೆ ಬಂದ ಗುರು ನೀನಿದ್ದಿ, ಅದಕ್ಕೆ ನೀನ ಒಂದಿಟ್ಟು ಚಂದಾಗಿ ಹೇಳಪ್ಪ ಅಂದ್ರೆ ಅವರು ಪ್ರಭುದೇವ್ರು ಏನಾದ್ರು ಈ ಕಡೆ ಬಸವಣ್ಣ ಕುಂತಿದ್ದ ಸುಮ್ ತಿರುಗಿ ನೋಡಿದ್ರು, ಬಸವಣ್ಣ ತಿರುಗಿ ನೋಡಿದ ತಕ್ಷಣ ಏನಾದ್ರು ನೀನ ಅಂತ ಹೇಳಪ್ಪ. ಆದ್ರೆ ಬಸವಣ್ಣವ್ರು ಬರ್ತಾನ ಮೊದಲ, ಪ್ರಭುಗಳೇ ಜಂಗಮ ಸೇವೆಯೇ ಗುರು ಪೂಜೆಯೆಂದರಿದ, ಲಿಂಗ ಪೂಜೆಯೆಂದರಿದ, ನಿತ್ಯವೆಂದರಿದ, ತಾನೆಂದರಿದ, ತನ್ನ ಸ್ವರೂಪವೆಂದರಿದ, ತನ್ನ ಇರುವೆಂದರಿದ. ಆ ಜಂಗಮ ಪ್ರಾಣಿಯಾದ ಚಂದಯ್ಯನವರಿಗೆ ನಾ ಹ್ಯಾಂಗ ಹೇಳಕ್ ಬರ್ತೈತ್ರಪ್ಪ, ಅವರ ಮನೆಯ ಸೇವಕನ ಮಗ ನಾನಯ್ಯ, ಕೂಡಲ ಸಂಗಮ ದೇವರ ಸಾಕ್ಷಿಯಾಗಿ ನಾನು ಚಂದಯ್ಯನವರ ಮನೆಯ ಸೇವಕನ ಮಗ. ತಗೊಳ್ರಿ ಮತ್ತೆ ಎಲ್ಲಿ ಮುಂದೆ ಹೋಗ್ಯಾರ್ಬೋದು, ಅವ್ರ ಮಗ ಅಲ್ಲ, ಅವ್ರ ಮನೆಯಾಗ ಸೇವಾ ಮಾಡ್ತಾರಲ್ಲ ಅವ್ರ ಮಗನ ಮುಗಿದೋ. ಅವ್ರು ಹಿಂಗೆ ತಂದಿಟ್ಟು ಬಿಡ್ತಾರೆ ಬಸವಣ್ಣವ್ರು. ಅವ್ರು ಏನ್ ಮಾಡ್ಯಾರಂದ್ರೆ ಜಂಗಮ ಸೇವಾ ಏನದಲ್ಲ ಅದನ್ನ ಅವ್ರು ಗುರು ಪೂಜೆ ಲಿಂಗ ಪೂಜೆ ಎಲ್ಲಾ ಪೂಜೆ ಅಂತ ತಿಳ್ಕೊಂಡಾರ. ಅದೇ ನಾನು, ಅದೇ ಸತ್ಯ, ಅದೇ ಆನಂದ ಅಂತ ತಿಳ್ಕೊಂಡ ಮೇಲೆ ಅವರು ಜಂಗಮ ಪ್ರಾಣಿಗಳದಾರ. ಎಂತ ಪ್ರಾಣಿಗಳದಾರ? ಜಂಗಮ ಪ್ರಾಣಿಗಳದಾರ. ಅದಕ್ಕಾಗಿ ಅವರ ಮನೆಯ ಸೇವಕನ ಮಗ ನಾನು, ಕೂಡಲ ಸಂಗಮ ದೇವರ ಸಾಕ್ಷಿಯಾಗಿ ಅಂತ ಜಾರ್ಕೊಂಡು ಬಿಟ್ಟರು ಬಸವಣ್ಣ. ಹೀಗಾಗಿ ಪ್ರಭುದೇವರಂದ್ರು ಬಸವಣ್ಣ ಹಿಂಗ ಮಾಡ್ತಾರೆ, ಎಲ್ಲಾರನ್ನ ಕೂಡ್ಸಾನ, ಎಲ್ಲಾರು ಕೇಳ್ಸಕ್ ಹಚ್ಚಾನ, ಎಲ್ಲ ಉದ್ಧಾರ ಮಾಡಕ್ ಬಂದ ನಾನೊಬ್ಬರ ಮೇಲೆ ಕುಂದಿರ್ಸಾನ. ಬಸವಣ್ಣನ ಆಟ ಅಷ್ಟು ಸುಲಭವಾಗಿ ತಿಳಿದಿಲ್ಲ ಅನ್ನೋ ಮಾತನ್ನ ಪ್ರಭುದೇವರು ಹೇಳ್ತಾರೆ. ಕಲಾವಿದರು ಒಂದು ಹಾಡ್ತಾರೆ, ಲೋಕ ಬೇರಿಲ್ಲ ಕಾಣಿರೋ, ದೇವಲೋಕ ಮತ್ಯಲೋಕ 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 ಬೇರಿಲ್ಲ ಕಾಣಿರೋ. ಸತ್ಯವ ನುಡಿಯುವುದೇ ದೇವಲೋಕ, ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ, ದೇವಲೋಕ ಮರ್ತ್ಯಲೋಕ ಬೇರಿಲ್ಲ ಕಾಣಿರೋ, ದೇವಲೋಕ ಮರ್ತ್ಯಲೋಕ ಬೇರಿಲ್ಲ ಕಾಣಿರೋ, ದೇವಲೋಕ ಮರ್ತ್ಯಲೋಕ ಬೇರಿಲ್ಲ ಕಾಣಿರೋ. ಆಚಾರವೇ ಸ್ವರ್ಗ ಅನಾಚಾರವೇ ನರಕ, ಆಚಾರವೇ ಸ್ವರ್ಗ ಅನಾಚಾರವೇ ನರಕ, ಕೂಡಲ ಸಂಗಮ ದೇವ ನೀವೇ ಪ್ರಮಾಣ, ಕೂಡಲ ಸಂಗಮ ದೇವ ನೀವೇ ಪ್ರಮಾಣ, ದೇವಲೋಕ ಮರ್ತ್ಯಲೋಕ ಬೇರಿಲ್ಲ ಕಾಣಿರೋ, ದೇವಲೋಕ ಮರ್ತ್ಯಲೋಕ ಬೇರಿಲ್ಲ ಕಾಣಿರೋ, ದೇವಲೋಕ ಮರ್ತ್ಯಲೋಕ ಬೇರಿಲ್ಲ ಕಾಣಿರೋ, ದೇವಲೋಕ ಮರ್ತ್ಯಲೋಕ, ದೇವಲೋಕ ಮರ್ತ್ಯಲೋಕ, ದೇವಲೋಕ ಮರ್ತ್ಯಲೋಕ ಬೇರಿಲ್ಲ ಕಾಣಿರೋ. ಟಿಪ್ಪ ಆಚಾರವೇ ಲಿಂಗವೆಂದರಿದ. ಪ್ರಭುದೇವರು ಮತ್ತೆ ಬಸವಣ್ಣವ್ರ ಕಡೆ ನೋಡಿ ಹೇಳ್ತಾರೆ ಚಂದಯ್ಯನವರಿಗೆ, ನೋಡಪ್ಪ ಅದು ಬಸವಣ್ಣವ್ರು ನೋಡೋದಿಲ್ಲ, ಅಂಗದಲ್ಲಿ ಅಳವಟ್ಟಿಪ್ಪ ಆಚಾರವೇ ಲಿಂಗವೆಂದರಿದ, ಮನದಲ್ಲಿ ತೋರಿಪ್ಪ ಅರಿವೇ ಜಂಗಮವೆಂದರಿದ, ಇವೆರಡರ ಸಂಗಮವೇ ತಾನೆಂದರಿದ.
ಮಾಡುವ ದಾಸೋಹವೇ ಲಿಂಗ ಜಂಗಮ ಪೂಜೆ ಎಂದರಿದ ನಮ್ಮ ಗುಹೇಶ್ವರ ಲಿಂಗದಲ್ಲಿ ಬಸವಣ್ಣನ ಇರುವನರಿಯಬೇಕು ಚಂದಯ್ಯ. ಬಸವಣ್ಣ ಹಿಂಗ ಬದುಕ್ಯಾನ ಆ ಬಸವಣ್ಣನ ಬದುಕನ್ನು ತಿಳ್ಕೊಂಡು ನಾವು ಕಲ್ಕೋಬೇಕಾಗೈತೆ. ಅಂತ ಹೇಳೋದ ಅವಶ್ಯಕತೆ ಇಲ್ಲ ನಮಗ. ಆತನ ಬದುಕು ಹಿಂಗ. ಪ್ರಭುದೇವರಿಗೆ ಕಂಡಂಗ ಬಸವಣ್ಣ ಬೇರೆಯವ್ರಿಗೆ ಕಾಣಕ್ ಹಾಕತ್ತೆ. ಹೌದು. ಒಬ್ಬ ಪ್ರತಿಭಾವಂತ, ಒಬ್ಬ ಒಳ್ಳೆ ಸಾಧಕ, ಒಬ್ಬ ಗಾಯಕ ಇರ್ಬೋದು, ಒಬ್ಬ ಪ್ರವಚನಕಾರ ಇರ್ಬೋದು, ಯಾರೋ ಒಬ್ಬ ಸಾಹಿತ್ಯ ಇರ್ಬೋದು. ಒಬ್ಬ ಸಾಹಿತ್ಯನ ಇನ್ನೊಬ್ಬ ಸಾಹಿತ್ಯನೇ ತಿಳ್ಕೊತಾನ. ಅವನು ಸಾಹಿತ್ಯದ ಮಟ್ಟ ಎಂತದ್ದು. ರಾಷ್ಟ್ರಕವಿ ಕುವೆಂಪು ಅವರಿಗೆ ನಮ್ಮ ಯಾರು ರವೀಂದ್ರನಾಥ್ ಠಾಕೂರ್ ಅವ್ರ ಬಗ್ಗೆ ಗೊತ್ತಾಗಲಿ, ಉಳಿದವ್ರಿಗೆ ಗೊತ್ತಾಗಲ್ಲ. ಅವರವ್ರ ಲೆವೆಲ್ ಇರಬೇಕಾಗ್ತದೆ. ಅದಕ್ಕೆ ಬಸವಣ್ಣ ಅವ್ರಿಗೆ ಚಂದ ನೋಡಿದ್ರು. ಬಸವಣ್ಣನೊಬ್ಬನೇ ಭರ್ತ, ಪ್ರಭುದೇವರೊಬ್ಬರೇ ಜಂಗ ಬರೀತಾರೆ ಶಾಲೆ. ಹೀಗಾಗಿ ಇಷ್ಟು ಚಂದ ಬರೆದಾರಲ್ಲ. ಅಂಗದಲ್ಲಿ ಅಳವಟ್ಟಿಪ್ಪ ಆಚಾರ. ಚಂದ ಪದಗಳಿಗೆ ಚಂದ ಅದಾವಲ್ಲ. ನನಗೆ ಒಳಗೆ ಭಾಳ ಅರ್ಥ ಆಕತ್ತ, ಭಾಳ ಆನಂದ ಆಕತಿ. ಆದ್ರೆ ಹೊರಗೆ ಹೇಳ್ಬೇಕಾದ್ರೆ ಕಡಿಮೆ ಆಕತಿ. ಒಳಗೆ ಅದ್ರದ್ದು ಅರ್ಥ ಆನಂದ ಬಹಳ ಸುಖ ಆಕತಿ. ಏನು ಹಿಂಗೆ ಜನ್ಮ ತೆಗೆದಿರ್ಬೇಕು, ಹಿಂಗೆ ಅದು ಹೇಳಕ್ ಹೋದ್ರೆ ಕಡಿಮೆ ಆಕತಿ. ಅದು ಅನುಭವಿಸೋಕ ಕಡಿಮೆ ಆಗಂಗಿಲ್ಲ, ಹೆಚ್ಚಾಕತ್ತೆ. ಅಂಗದಲ್ಲಿ ಅಳವಟ್ಟಿಪ್ಪ ಆಚಾರ. ಆಚಾರ ಅಂದ್ರೆ ನಡೆಯುವ ಕ್ರಮ, ನಡೆಯೋದ ಕ್ರಮ, ನಡೆಯೋದು. ಅಂಗ ಅಂದ್ರೆ ಶರೀರ. ಆ ಶರೀರದೊಳಗೊಂದು ಆಚರಣೆ ಅದ. ದಿನನಿತ್ಯದಲ್ಲಿ ನೋಡೋದು, ಮಾತಾಡೋದು, ಕೇಳೋದು, ಎಲ್ಲ ಆಚರಣೆಗಳು, ದೇಹದಿಂದ ಮಾಡುವಂತ ಪ್ರತಿಯೊಂದು ಆಚರಣೆಗಳೆಲ್ಲವೂ ಲಿಂಗ ಅಂತ ತಿಳ್ಕೊಂಡಾನ ಬಸವಣ್ಣ. ಬರೀ ಕೊಳ ಕಟ್ಕೊಂಡು ಪೂಜೆ ಮಾಡೋದಲ್ಲ, ನಾವು ಆಚರಿಸುವಂತ ಪ್ರತಿಯೊಂದು ಕೂಡ ಲಿಂಗ ಅಂತೇಳಿ. ಅಂಗದಲ್ಲಿ ಅಳವಟ್ಟಿಪ್ಪ ಆಚಾರವೇ ನಮ್ಮ ದಿನನಿತ್ಯದಲ್ಲಿ ಏನೋ ಒಂದು ಆಚಾರ ಅಳವಡ್ತದ ನೋಡ್ರಿ. ಆಚಾರ, ಆ ಆಚಾರನೇ ಲಿಂಗದ. ನಾವು ಪೂಜೆ ಮಾಡೋದು ಒಂದು ನಮೂನಿ, ನಾವು ಇರೋದು ಇನ್ನೊಂದು ನಮೂನಿ. ಇರೋದು ಒಂದು ನಮೂನಿ, ನಾವು ಪೂಜೆ ಮಾಡೋದು ಕೈಯಾಗಲ ಲಿಂಗ. ನಮ್ಮ ವೃತ್ತಿಗಳು ಬೇರೆ ಅದಾವ. ಆಮೇಲೆ ನಮ್ಮ ಪೂಜೆ ಮುಗಿತಾನ ಅಷ್ಟೇ ನಾವು ಚಲೋ ಇರ್ತೀವಿ. ಪೂಜೆ ಮುಗಿದ ಮೇಲೆ ದೆವ್ವ ಆಗ್ತೀವಿ. ದೆವ್ವ ಅಂದ್ರೆ ಮಾತು ಹನಿಗೆ ಹೋಗ್ಲಾಡ್ರಿ. ದೆವ್ವ ಅಂದ್ರೆ ಭಾಳ ಮಂದಿ ಅಂತ ತಿಳ್ಕೊಂತಾರೆ. ರಾತ್ರಿ ಬರ್ತದ್ದು, ಕತ್ತಲಾಗ ನಿಂತಿರ್ತದ್ದು, ಅನ್ಸಿಸ್ತದ. ದೆವ್ವ ಅಂದ್ರೆ ಅದು ಅಷ್ಟೇ ಅಲ್ಲ. ನಾವು ಪೂಜೆ ಮಾಡೋ ಕಾಲಕ್ಕೆ ದೇವ್ರ ಗತಿ ಇರ್ತೀವಿ. ಪೂಜೆ ಮಾಡಿ ಎದ್ದ ಬಳಿಕ ದೆವ್ವ ಹಾಕೊಂಡಿರ್ತೀವಿ. ಮಂದಿ ಕಾಡಾಕತ್ತೀವಿ. ನೆನಪು ಹೋಗ್ಬಿಡ್ತದೆ ನಮ್ಮ ಪೂಜಾ ರೂಮ್. ಅದು ಬಸವಣ್ಣಂಗ ಒಳಗೇನು ಪೂಜೆ ಮಾಡಿದ್ನಲ್ಲ, ಅದೆಲ್ಲವೂ ತನ್ನ ಜೀವನದ ಪ್ರತಿಯೊಂದು ಅಂಗದಲ್ಲಿ ಕೂಡ, ಪ್ರತಿಯೊಂದು ರಂಗದಲ್ಲಿ ಕೂಡ ಅದು ಲಿಂಗವಾಗಿ ನಡ್ಕೊಂಡಂತ ಬಸವಣ್ಣ. ಅದಕ್ಕೆ ಅಂಗದಲ್ಲಿ ಅಳವಟ್ಟಿಪ್ಪ ಆಚಾರವೇ ಲಿಂಗವೆಂದರಿದ. ಚಂದ ಐತಿ. ಮನದಲ್ಲಿ ತೋರಿದ ಅರಿವೇ ಜಂಗಮವೆಂದರು. ಜಂಗಮ ಹೊರಗಿಲ್ಲ, ಅದು ಒಳಗಿರುವಂತ ಜ್ಞಾನದ ಬೆಳಕೆ ಜಂಗಮ. ಆ ಬೆಳಕಿನ ಆಚರಣೆಗೆ ಲಿಂಗ. ಇವೆರಡರ ಸಂಘವೇ ತಾನೆಂದರಿದ. ಆಚಾರ ಮತ್ತು ಆಚಾರದಿಂದ ಬಂದಿರುವಂತ ಜ್ಞಾನದ ಜ್ಯೋತಿಯ ಸಂಗಮವೇ ನಾನು ಅಂತ ತಿಳ್ಕೊಂಡಾನ ಬಸವಣ್ಣ. ಮಾಡುವ ದಾಸೋಹವೇ ಲಿಂಗವ ಜಂಗಮವೆಂದರಿದ. ನಿತ್ಯ ಏನು ದಾಸೋಹ ಮಾಡ್ತಾನೆ. ಭಕ್ತಿ ದಾಸೋಹ, ಜ್ಞಾನ ದಾಸೋಹ, ಅನ್ನದಾಸೋಹ, ಅಕ್ಷರದ ಎಲ್ಲ ದಾಸೋಹವೇ ಲಿಂಗ ಜಂಗಮ ಅಂತ ತಿಳ್ಕೊಂಡಾನ. ಆಚರಣೆಯೇ ಲಿಂಗ ಅಂತಾನ. ಒಳಗಿರುವ ಅರಿವೇ ಜಂಗಮ ಅಂತ ತಿಳ್ಕೊಂಡಾನ. ಇದರ ಸಂಬಂಧವೇ ಬಸವ. ಹಿಂಗೆ ತಿಳ್ಕೊಂಡು ಬಾಳೆ ಮಾಡಕತ್ತಾನ ಬಸವಣ್ಣ. ಅದಕ್ಕೆ ಗುಹೇಶ್ವರ ಲಿಂಗದಲ್ಲಿ ಚಂದಯ್ಯ ಬಸವಣ್ಣನ ಇರುವನು ಅರಿಯಬೇಕು. ನೋಡ ಚಂದಯ್ಯ ಬಸವಣ್ಣನ ತಿಳ್ಕೊ, ಹೆಂಗ ಬದುಕೇನಂತ ತಿಳ್ಕೊ, ಹೆಂಗ ಜೀವನ ಮಾಡ್ತಾನ, ನುಡಿತಾನ, ನಡಿತಾನ. ಅದರ ಅದ್ಭುತವಾಗಿರುವಂತ ನಡವಳಿಕೆಯನ್ನು ನೋಡಿಕೊಂಡು ನಾವು ತಿಳ್ಕೊಬೇಕಾಗಿದಪ್ಪ. ಬಸವಣ್ಣ ನೋಡಿ ನಾವು ಕಲಿಬೇಕಾಗಿದೆ ಅನ್ನೋ ಮಾತನ್ನ ಚಂದಯ್ಯನವರಿಗೆ ಪ್ರಭುದೇವರು ಹೇಳ್ತಾರ. ಹೀಗೆ ನೀವು ಕುತ್ಕೊಂತ ಇದ್ರಿ, ಇಲ್ಲೇ ಕುಂದ್ರಂಗ ಆಕತಿ. ನಾನು ನೀವೆಲ್ಲ ಕುಂತಿರಲ್ಲ, ನನಗೂ ಹೇಳಂಗ ಆಕತಿ, ಇವ್ರಿಗೂ ಹಾಡಂಗ ಆಕತಿ. ಅವ್ರೇನು ಮನೆಗೆ ಹೋಗಿ ಅಪೇಕ್ಷೆ ಇರೋದಿಲ್ಲ. ಕಲಾವಿದರಂಗ, ಹೇಳೋರಂಗ, ಮತ್ತು ಕೇಳೋರು ನೀವು ಹಂಗೆ ಇರ್ಬೇಕಾಕತಿ. ನಿಮಗೂ ಭಾಳ ಅದಾವಲ್ಲ, ಹೌದಿಲ್ರಿ? ಒಂದು ಮ್ಯಾಲೆ ಹಕ್ಕಿ ಹೊಂಟಿತ್ತು, ಮತ್ತೆ ಮೋಡ ಹೊಂಟಿತ್ತಂತ ಮೇಲೆ ಒಂದು. ಆ ಮೋಡ ಮೇಲೇನೆ ಹಾರಾಡ್ತಲ್ಲ ಹಕ್ಕಿ, ಹಂಗ ಅದು ಹಕ್ಕಿ ಪಕ್ಷಿ ಹೊಂಟಿತ್ತು. ಅದಕ್ಕೆ ಮೋಡ ಕೇಳಿದಂಥದ್ದು ಹಕ್ಕಿ, ಮತ್ತು ಎಲ್ಲಿ ಹೊಂಟೀನಿ, ಏನಿಲ್ಲ, ಎಲ್ಲೆಲ್ಲಿ ಬರಗಾಲ ಅದ, ಎಲ್ಲೆಲ್ಲಿ ನೀರಿನ ಅವಶ್ಯಕತೆ ಐತೆ ಅಲ್ಲೆಲ್ಲಿ ಹೋಗಿ ನಾನು ಸುರಿಬೇಕಾಗೈತೆ, ಅದಕ್ಕೆ ಒಂಟಿನ ಸ್ಪೀಡ್ ಆಗಿದೆ. ಇಲ್ಲಾಂದ್ರೆ ಮತ್ತು ನಾ ಬರಲೇನು ನಿಮ್ಮಿಂದ ಅಂದ್ರೆ ಭಾಳ ಅಲ್ಲಿ ತಾನು ಯಾರು ಬೇಡ ಅಂತಂಥದ್ದು ಮೋಡ. ಇನ್ನು ಮೋಡ ಅಂತ ಸ್ಪೀಡ್ ಹೋಗ್ತಿರ್ಬೇಕಾದ್ರೆ ಹಕ್ಕಿ ಓಡಾಕತ್ತಿತ್ತು. ಅದು ಯಾಕೋ ಹಕ್ಕಿ ಹಿಂದಕ್ಕೆ ಬಿಡಾಕತ್ತಿತ್ತು, ಅದು ಸ್ವಲ್ಪ ಹಿಂದಿಂದ ಬರಾಕತ್ತಿತ್ತು. ಮುಂದೆ ಸ್ಪೀಡ್ ಹೋಗಲಿಲ್ಲ. ಯಾಕೆ ಸ್ಪೀಡ್ ಕಡಿಮೆ ಮಾಡಾಕತ್ತಿಯಲ್ಲ ಅಂತಂತದ್ದು ಮೋಡ.
ಯಾವುದಕ್ಕೆ? ಹಕ್ಕಿಗೆ. ಅದಕ್ಕೆ ಹಕ್ಕಿ ಹೇಳಲಿಲ್ಲ ಅದು, ಆದ್ರೆ ಮೋಡ ತಿಳ್ಕೊಂತಂತ ನನಗೆ ಗೊತ್ತಾಗೈತಿ. ಅಲ್ಲೊಂದು ಗೂಡು ಇಟ್ಟಿದ್ದೆ, ಅಲ್ಲೊಂದು ಗೂಡು ಕಟ್ಟಿದ್ದಿ, ಒಳಗೆ ಒಂದೆರಡು ಪಕ್ಷಿ ಅದಾವ. ಅದ್ರ ಮೋಹ ನಿನಗೆ ಜಗ್ಲಕತ್ತೈತಿ, ಗೊತ್ತಾಗತ್ತವ. ನೀವು ಹೋಗಿ ಬರ್ಬೋದು ನನ್ನ ಜೊತೆಗೆ, ನನ್ನ ಪಾಡು ನನಗೆ, ನೀನು ಪಾಡು ನಿನಗೆ ಅಂತಂತ ಹೇಳಿದಂತ ಮೋಡ ಇದು ಹಿಂದಕ್ಕೆ ವಾಪಸ್ ಬಂತಂತ ಹಕ್ಕಿ. ಹಂಗೆ ಈ ಸಂಸಾರದ ಹಕ್ಕಿಗಳೆಲ್ಲ ಗೂಡು ಕಟ್ಕೊಂಡಾವ, ಮಕ್ಕಳು ಮರಿ ಜೀವನ ಸಂಸಾರ ತುಂಬಿಕೊಂಡಾವ. ಅವು ಭಾಳ ದೂರ ದೂರ ಹೋಗಂಗಿಲ್ಲ, ಅವು ಅಷ್ಟಷ್ಟು ಅಲ್ಲೇ ಇದ್ದುಕೊಂಡ ಹಾರಾಡಬೇಕು, ಉಡಬೇಕು, ತಿನ್ನಬೇಕು ಅನ್ನುವಂಥ ಭಾವ. ನಿಧಾನವಾಗಿ ನಾವೇನಾಗೋದೈತಿ, ಗೊಬ್ಬಿ ಹೋಗಿ ಪಾರಿವಾಳ ಆಗೋದೈತಿ ಅಂತ ಒಂದು ಸಾಧನೆ ಬಸವಾದಿ ಶರಣರು ಹೇಳ್ಕೊಡ್ತಾರೆ. ಅಂತ ಪ್ರಭುದೇವರು ಬಸವಣ್ಣನವರ ಜೀವನವೇ ನಿಮಗೆ ಒಂದು ಸಂದೇಶ ಅನ್ನುವಂಥ ಮಾತನ್ನು ಚಂದಯ್ಯನವರು ಹೇಳ್ತಾರೆ. ಮುಂದೆ ನಾಳೆ ಚಂದಯ್ಯನವರ ಸಂದೇಹಗಳನ್ನು ಮತ್ತು ಸಂಶಯಗಳನ್ನು ನಿವಾರಣೆ ಮಾಡಿ ಏನು ಉಪದೇಶ ಕೊಡ್ತಾರೆ ಅನ್ನೋದರೊಂದಿಗೆ ನಾವು ಚಂದಯ್ಯನವರ ಪ್ರಸಂಗವನ್ನು ನಾಳೆ ಮಂಗಲ ಮಾಡ್ತೀವಿ. ಮತ್ತೊಂದು ಪ್ರಸಂಗವನ್ನು ನೋಡ್ತೀವಿ ಅನ್ನೋ ಮಾತನ್ನು ಹೇಳ್ತಾ ತಮಗೆಲ್ಲರಿಗೂ ಶುಭವಾಗಲಿ. ಶರಣಾರ್ಥಿಗಳೊಂದಿಗೆ ಮಂಗಲ ಮುಗಿಸೋಣ. ಶರಣು ಶರಣಾರ್ಥಿ.